सोनिक पर पहली बार देखिए द लेजेंड ऑफ हनुमान शुरू हो रहा है सोमवार 5 जनवरी से हर रोज शाम 7 बजे सोनिक पर। Watch full episodes on Jio Hotstar. ನಂಗೆ ಟ್ರಾಲಿಯಲ್ಲಿ ಕುತ್ಕೊಳ್ಳಕ್ ತುಂಬಾ ಖುಷಿ ಆಗ್ತಿದೆ. ಏನ್ ಶಿವ ನಿಂಗೇನ್ ಅನ್ಸುತ್ತೆ? ಹಾ ಖಂಡಿತ, ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಕೆಳಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಈ ಜಾಗ ಎಷ್ಟು ಚೆನ್ನಾಗಿದೆ. ರೇವಾ, ನಾವು ಲಡ್ಡು ಸಿಂಗ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮ್ಗೆ ಇಷ್ಟು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದಾರಲ್ವಾ. ಅಯ್ಯೋ, ಲಡ್ಡು ಸಿಂಗ್ ಸರ್ ನಮ್ನೆ ಕರೆದ್ಬಿಟ್ಟು ಅವ್ರೆಲ್ ಮಾಯ ಆಗೋದ್ರು. ಸೈಂಟಿಸ್ಟ್ ನ ಎಸ್ಕಾಟ್ ಮಾಡ್ತಿದ್ದಾರೆ. ಅದ್ ಮುಗಿತಿದ್ದಂಗೆ ಅವರು ಬಂದ್ಬಿಡ್ತಾರೆ. ನಿಮ್ಮ ಲಾಸ್ಟ್ ಪಾಯಿಂಟ್ ಅಂತೂ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಇಟ್ ವಾಸ್ ಅ ಗುಡ್ ಕಾನ್ಫರೆನ್ಸ್. ಎಸ್, ಇಟ್ ವಾಸ್ ಅ ವೆರಿ ಗುಡ್ ಕಾನ್ಫರೆನ್ಸ್. ಥ್ಯಾಂಕ್ ಯು ಲಡ್ಡು ಸಿಂಗ್ ಅವರೇ. ನನ್ನನ್ನು ಇಲ್ಲಿವರೆಗೂ ನೀವು ತುಂಬಾ ಸೇಫ್ ಆಗಿ ಎಸ್ಕಾಟ್ ಮಾಡಿದ್ರಿ. ಇಲ್ಲ ಅಂದಿದ್ರೆ ನನಗೆ ಸಿಕ್ಕಾಪಟ್ಟೆ ಥ್ರೆಟ್ಗಳಿದೆ, ಕಷ್ಟ ಆಗ್ತಿತ್ತು. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ನಾನಿರೋ ತನಕ ನಿನ್ಗೇನು ಸಮಸ್ಯೆ ಆಗೋದಿಲ್ಲ. ಚಿಂತೆ ಮಾಡಬೇಡ. ನಿನ್ನ ಈ ಬ್ರೀಫ್ ಕೇಸ್ನ ನಿನ್ನ ಕೈಗೆ ಮತ್ತೆ ಈ ಬ್ರೀಫ್ ಕೇಸ್ಗೂ ಚೈನ್ ಹಾಕಿ ಲಾಕ್ ಮಾಡಿದೀನಿ. ಈ ಬ್ರೀಫ್ ಕೇಸ್ನ ಯಾರು ಎತ್ಕೊಂಡು ಹೋಗಕ್ಕಾಗಲ್ಲ. ಅದೇನೋ ಸರಿನೇ ಹೌದು, ಯಾಕಂದ್ರೆ ನಾನು ಹುಷಾರಾಗೇ ಇರಬೇಕು. ಸೂಟ್ ಕೇಸಲ್ಲಿ ಏನಿದೆ ಅಂತ ಶತ್ರುಗಳಿಗೆ ಗೊತ್ತಿದೆ. ಅದಕ್ಕೆ ನಾನ್ ನಿಮ್ಮನ್ನ ಇಲ್ಲಿಗೆ ಕರೆದಿದ್ದು, ಗೊತ್ತಾ? ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಗೊತ್ತಿಲ್ದೇನೆ ಪೂರ್ತಿ ಸೆಕ್ಯೂರಿಟಿನ ಕೊಟ್ಟಿದ್ದೀನಿ. ನನ್ನ ಇಡೀ ಸೆಕ್ಯೂರಿಟಿ ಟೀಮ್ ಇಲ್ಲೇ ಇದೆ. ಹೌದಾ? ನಿಮ್ಮ ಸೆಕ್ಯೂರಿಟಿ ಇಲ್ಲೆಲ್ಲಾನು ಇದೆಯಾ? ಹೌದಾ, ಎಲ್ಲಿದೆ? ನನ್ನನ್ನ ಕೇವಲ ಏರ್ಪೋರ್ಟ್ ಗಂಟೆ ಬಿಟ್ಬಿಟ್ರೆ ಸಾಕು, ನೀವು ಆಮೇಲೆ ಹೋಗಬಹುದು. ನಾನು ಆಮೇಲೆ ಅಲ್ಲಿಂದ ಏರೋಪ್ಲೇನ್ ಅಲ್ಲಿ ಮನೆಗೆ ಹೋಗ್ಬಿಡ್ತೀನಿ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಲಡ್ಡು ಸಿಂಗ್ ಅವರೇ, ಕಾಪಾಡಿ! ಸುಮ್ನೆ ಅವನ್ನ ಬಿಟ್ಬಿಡು, ಇಲ್ಲಾಂದ್ರೆ ಸರಿ ಇರಲ್ಲ. ಬಿಟ್ಬಿಡು ಅವನ್ನ. ಹಲೋ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅಯ್ಯೋ ಪೊಲೀಸ್ ಪೊಲೀಸ್, ಯಾರಾದ್ರೂ ಪೊಲೀಸ್ ಬನ್ನಿ, ಹಿಡ್ಕೊಳ್ಳಿ. ಅಯ್ಯೋ ಅಯ್ಯೋ, ನಾನೇ ಯಾಕೆ ಪೊಲೀಸ್ ಪೊಲೀಸ್ ಅಂತ ಕರಿತಾ ಇದ್ದೀನಿ? ನಾನೇ ಪೊಲೀಸ್ ಅಲ್ವಾ? ಅಯ್ಯೋ ಲಡ್ಡು ಸಿಂಗ್, ನಿನ್ನೆ ಕಾಪಾಡ್ಕೋ, ಕಾಪಾಡಿ. ಅಯ್ಯೋ ಶಿವ ಶಿವ, ಎಲ್ಲಿದ್ಯಾ? ಬೇಗ ಬಾ. ನಾನು ಹೋಗ್ಬೇಕು. ಲಡ್ಡು ಸಿಂಗ್ ಸರ್ ಯಾವ್ದು ತೊಂದರೆಯಲ್ಲಿದ್ದಾರೆ. ಶಿವ, ಅರೆ, ಈ ಮಗು ಏನ್ ಮಾಡ್ತಿದ್ದಾನೆ? ವಾವ್, ಎಂತ ಅದ್ಭುತವಾದಂತಹ ಸ್ಟಂಟ್ ಅದು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಪೊಲೀಸರ ಮರ್ಯಾದೆನ ಕಾಪಾಡಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ, ನನ್ನನ್ನು ಬಿಟ್ಬಿಡು. ಅಯ್ಯೋ ಅಯ್ಯೋ ಶಿವ, ನೀನ್ ಬಂದ್ಬಿಟ್ಟಿಯಾ? ಬೇಗ ನನ್ನನ್ನ ಇಲ್ಲಿಂದ ಬಿಡಿಸ್ಬಿಡು. ಏ ಮಗು, ಸೈಡ್ ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್.
ಶಿವ ಅಂತ ನನ್ನ ಹೆಸರು. ಅಯ್ಯೋ ನಾನು ಏನ್ ಮಾಡ್ಬಿಟ್ಟೆ ಸೈಂಟಿಸ್ಟ್ ಜೊತೆಗೆ. ಅಯ್ಯೋ ಕೈ ಮಾತ್ರ ಇದೆಯಲ್ಲ, ನನ್ನ ಕಡೆಯಿಂದ ತಪ್ಪಾಗೋಯ್ತು. ನಾನು ಅವ್ರನ್ನ ವಾಪಸ್ ತಂದೆ ತರ್ತೀನಿ. ಎಲ್ಲಿದ್ದಾರೆ ಸೈಂಟಿಸ್ಟ್? ಅಯ್ಯೋ ಈ ಬಾನೆಟ್ ನಲ್ಲೂ ಇಲ್ವಲ್ಲಪ್ಪ. ಅಯ್ಯೋ ಇಲ್ಲೂ ಕೂಡ ಇಲ್ವಲ್ಲ. ಕೆಳಗಡೆ ಏನಾದ್ರು ಇರ್ಬೋದಾ? ಅಯ್ಯೋ ಈ ಕೆಳಗಡೆನೂ ಇಲ್ವಲ್ಲ. ಅಯ್ಯೋ ಎಲ್ಲಿ ಹೋದ್ರು ಈ ಸೈಂಟಿಸ್ಟ್ ಸರ್? ನಿಮ್ಮನ್ನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಕಡೆಯಿಂದ ತಪ್ಪಾಗಿ ಹೋಯ್ತು. ನಿಮ್ ಕೈನ ತಗೊಂಡ್ಬಿಟ್ಟೆ. ಓಹೋ, ಅದು ನಿಜವಾದ ಕೈ ಅಲ್ಲ. ನಿಜವಾದ ಕೈ ಇಲ್ಲಿದೆ. ಆ ಚೈನ್ನ ನೋವಿಂದ ತಡ್ಕೊಳ್ಳೋದಕ್ಕೋಸ್ಕರ ನಕಲಿ ಕೈಯನ್ನ ಹಾಕೊಂಡಿದ್ದೆ ನಾನು. ಹೋ ನಿಮ್ಮ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ. ನನ್ನನ್ನು ಐಸ್ ಬಾಲ್ ಮಾಡ್ಬಿಟ್ರು. ಬಾ ಕಾಪಾಡು. ಅಯ್ಯೋ ಅಯ್ಯೋ ಕಾಪಾಡಿ. ಶಿವ ನನ್ನನ್ನು ಕಾಪಾಡು. ಅಯ್ಯೋ ಶಿವ, ಹುಷಾರು ಶಿವ. ಶಿವ ಉಳ್ಕೊಂಡ್ಬಿಟ್ಟೆ. ಶಿವ ನನ್ನನ್ನು ಕಾಪಾಡ್ಬಿಟ್ಟ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ఇప్పుడు ನನ್ನ ಕಣ್ಣು. ಬೇಗ ಬೇಗ ನಡೀರಿ, ಬಾಸ್ ಹತ್ರ ಹೋಗೋಣ. ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ, ಆದ್ರೆ ನನ್ನ ಬ್ಯಾಗು. ಅಯ್ಯೋ ಅಯ್ಯೋ, ಅವರು ನನ್ನ ಬ್ಯಾಗ್ ನೆತ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಏನಾದ್ರು ಮಾಡಿ ಹಿಡ್ಕೊಳ್ಳಿ ಅವ್ರನ್ನ. ನನ್ನ ಬ್ಯಾಗು. ನಾನು ಅವ್ರನ್ನ ಬಿಡೋದೇ ಇಲ್ಲ ಖಂಡಿತ. ಸರ್, ನೀವು ಚಿಂತೆ ಮಾಡಬೇಡಿ. ಅವರು ಓಡ್ ಹೋಗೋದಿಕ್ಕಾಗೋದಿಲ್ಲ. ನಾವು ಅವ್ರನ್ನ ಹಿಡ್ಕೊಂತೀವಿ. ಬಾಸ್, ನೀವ್ ಹೇಳ್ದ ಹಾಗೆ ನಾವು ಆ ಸೈಂಟಿಸ್ಟ್ ನ ಬ್ಯಾಗ್ ನ ತಗೊಂಡ್ ಬಂದಿದೀವಿ. ವೆರಿ ವೆರಿ ಗುಡ್. ಮ್ಯಾಡ್ ಮೆಂಡೋಸಾ ಖುಷಿಯಾದ, ತುಂಬಾ ಖುಷಿಯಾದ. ನಾನ್ ನಿಮ್ಗೆ ಇಡ್ಲಿ ದೋಸೆನ ತಿನ್ನಿಸ್ತೀನಿ, ಸಾಂಬಾರು ತಿನ್ನಿಸ್ತೀನಿ. ನೀವು ತುಂಬಾನೇ ಒಳ್ಳೆ ಅದ್ಭುತವಾದ ಕೆಲಸನ ಮಾಡಿದೀರಾ. ವೆರಿ ಗುಡ್. ನಾವೀಗ ಶ್ರೀಮಂತರಾಗ್ಬಿಡ್ತೀವಿ. ಗಿರ್ಗಿಟ್ ಲಾಲ್, ನಾವೀಗ ಪತಿ ಆಗ್ಬಿಡ್ತೀವೋ, ಕರೋಡ್ಪತಿ ಆಗ್ಬಿಡ್ತೀವಿ. ಏನು? ಸರಿ ಬಾಸ್. ಗಿರ್ಗಿಟ್ ಲಾಲ್, ಏನೋ ಮಾಡ್ತಾ ಇದೀಯಾ ನೀನು? ಟಾಕ್ ವಿತ್ ರೆಸ್ಪೆಕ್ಟ್ ಮೆಂಡೋಸಾ. ನಾವೀಗ ಅರಪತಿ. ನಾನು ಹೇಳಿದ್ದು ಕರೋಡ್ಪತಿ ಆಗೋಗ್ತೀವಿ ಅಂತ. ಇನ್ನೂ ಆಗಿಲ್ಲ ಕಣೋ. ಮೆಟಲ್ ಫ್ಲೋನೋಟೋರಿಯಾ ಮೊದಲು ಸಿಗ್ಲಿ. ಸರಿ, ಈಗ ನಾರ್ಮಲ್ ಆಗ್ಬಿಡೋ ಬೇಗ. ನನಗೆ ಫಾರ್ಮುಲಾ ಸಿಕ್ಬಿಡ್ತು. ಈಗ ಫ್ಲೋನೋಟೋರಿಯಾ ಕಲ್ಲು ನನ್ನದಾಗುತ್ತೆ, ನನ್ನದು. ಸರಿ, ಈಗ ನಾವೀಗ ಫ್ಲೋನೋಟೋರಿಯಾಗೆ ಹೋಗ್ಬೇಕಾಗಿದೆ. ಅಲ್ಲಿ ನಮಗೆ ಫ್ಲೋನೋಟೋರಿಯಾ ಸಿಗುತ್ತೆ, ಗೊತ್ತಾಯ್ತಾ? ಫ್ಲೂನೋಟೋರಿಯಾದಲ್ಲಿ ಎಂತಹ ಒಂದು ಕಲ್ಲು ಸಿಗುತ್ತೆ ಅಂದ್ರೆ ಅದರಲ್ಲಿ ಒಂದೇ ಒಂದು ಸಣ್ಣ ಕಲ್ಲಿಂದ ನಾವು ಇಡೀ ದೊಡ್ಡ ಟವರ್ನೇ ಬೀಳಿಸ್ಬಿಡಬಹುದು. ಆ ಒಂದು ದೊಡ್ಡ ದುರಾಸೆ ಮೇಲೆನೆ ಆ ಮ್ಯಾಡ್ ಮ್ಯಾಂಡೋಸಾ ಇರೋದು. ಮ್ಯಾಡ್ ಮೆಂಡೋಸಾ? ಹಾ, ಮ್ಯಾಡ್ ಮ್ಯಾಂಡೋಸಾ ನನ್ನ ಜೊತೆನೆ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನು ಬುದ್ಧಿ ಸರಿ ಇರ್ಲಿಲ್ಲ. ಅದಕ್ಕೆ ನಾನು ನನ್ನ ಲ್ಯಾಬ್ ನಿಂದ ಓಡಿಸ್ಬಿಟ್ಟೆ. ಆದ್ರೆ ಈಗ ಅವನು ಆ ಒಂದು ಫಾರ್ಮುಲಾ ಹಿಂದೆ ಬಿದ್ದಿದ್ದಾನೆ. ಅವನಿಗೇನಾದ್ರೂ ಆ ಫಾರ್ಮುಲಾ ಸಿಕ್ಬಿಟ್ರೆ ಎಲ್ಲಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಬಿಡ್ತಾನೆ. ಈ ಪ್ಲೂನೋಟೋರಿಯಂ ಅವನಿಗೆ ಎಲ್ಲಿ ಸಿಗುತ್ತೆ? ಅವನಿಗೂ ಮತ್ತು ನಿಮ್ ಬ್ರೀಫ್ ಕೇಸ್ಗೆ ಏನ್ ಸಂಬಂಧ?
ನನ್ನ ಬ್ರೀಫ್ ಕೇಸ್ನಲ್ಲಿ ಒಂದು ಫಾರ್ಮುಲಾ ಇದೆ. ಅದರಿಂದ ಅವನು ಮಿಷಿನ್ ನ ತಯಾರಿಸಬಹುದು. ಮತ್ತೆ ಆ ಮಿಷಿನ್ ನ ಸಹಾಯದಿಂದ ಅವನು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು. ಯಾವ ಏಜ್ ಅಲ್ಲಿ ಬೇಕಾದ್ರೂ ಅವನು ಫ್ಲೋನೋಟೋರಿಯಾಗ ಹೋಗ್ಬೇಕಾಗಿದೆ. ಅಲ್ಲೇನೆ ಫ್ಲೂನೋಟೋರಿಯಂ ಕಲ್ಲು ಸಿಗುವಂತದ್ದು. ಫ್ಲೂನೋಟೋರಿಯಾ ಇದ್ದಿದ್ದು 2000 ವರ್ಷಗಳ ಹಿಂದೆ. ಅದು ಎಲ್ಲಂತ ಗೊತ್ತಿಲ್ಲ. ಆದ್ರೆ ಈಗ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರುಗಳು ಇದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಹೌದು ಶಿವ, ಇಂಟರ್ನೆಟ್ ಅಲ್ಲಿ ನಿನಗೆ ಇಷ್ಟನೇ ಡೀಟೇಲ್ಸ್ ಸಿಗೋದು. ಆದ್ರೆ ಇದು ನಿಜ. ನನ್ನ ಮಷೀನ್ ಸಹಾಯದಿಂದ ಅವನು ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಹಾಗಾದ್ರೆ ನಾನು ಅವ್ರನ್ನ ಹಿಡಿತೀನಿ. ಇಲ್ಲಾಂದ್ರೆ ದೇಶಕ್ಕೆ ತುಂಬಾ ದೊಡ್ಡ ಅಪಾಯ ಎದುರಾಗುತ್ತೆ. ಹಾಗಾದ್ರೆ ಅವ್ರನ್ನ ಹಿಡಿಯೋದು ಹೇಗೆ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ವಲ್ಲ. ನಮ್ಮ ಊರಲ್ಲಿ ಒಂದು ಹೇಳಿಕೆ ಇದೆ. ಉಪ್ಪಿನಕಾಯಿ ಬೇಕಂದ್ರೆ ಅಡ್ಗೆ ಮನೆಗೆ ಹೋಗ್ಬೇಕು, ಮೀನ್ನ ಹುಡುಕ್ಬೇಕಂದ್ರೆ ನದಿಗೆ ಹೋಗ್ಬೇಕು. ಈಗ ಮ್ಯಾಂಡೋಸನ ಹುಡುಕ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು? ವೆರಿ ಗುಡ್ ಆದಿ, ಯು ಆರ್ ಇಂಟೆಲಿಜೆಂಟ್. ಮ್ಯಾಂಡೋಸಾ ಆಲ್ರೆಡಿ ಪ್ಲೂನೋಟೋರಿಯಾಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡಿರ್ತಾನೆ. ಅವನು ಪ್ಲೂನೋಟೋರಿಯಾದಲ್ಲೇ ಸಿಗೋದು. ಸೈಂಟಿಸ್ಟ್ ಸರ್, ನೀವು ನಮ್ಮನ್ನ ಪ್ಲೂನೋಟೋರಿಯಾಗೆ ಕಳ್ಸಕ್ಕಾಗತ್ತಾ ಹೇಳಿ? ಹಾ, ಖಂಡಿತ ಕಳಿಸಬಹುದು ಶಿವ. ಆದ್ರೆ ಅಲ್ಲಿ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗಬಹುದು. ಆ ಡೇಂಜರಸ್ ವ್ಯಕ್ತಿಯಿಂದ ಜಗತ್ತನ್ನ ಕಾಪಾಡಬೇಕು ಅಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಅವನ್ನ ಅಲ್ಲೇ ಹೋಗಿ ಹಿಡಿಬೇಕಾಗತ್ತೆ. ಅವನಲ್ಲಿ ಸಿಕ್ಕಿದಾಗೆ ಪಕ್ಕ ಅಂತ ಒದಿರಿ. ನೀನು ನಾನೀಗ ಅಯ್ಯೋ ನನ್ ಬಿಟ್ರು. ಹೇಗಿತ್ತು ಅದೇ? ಶಿವ, ಬೇಗ ಪ್ಲೂನೋಟೋರಿಯಾಗೆ ಹೋಗು. ಅಲ್ಲಿ ಏನೇ ತೊಂದರೆ ಆದ್ರೂ ಇಲ್ಲಿನಷ್ಟಂತೂ ತೊಂದರೆ ಆಗಲ್ಲ. ನಡಿ. ಹಾ, ಈ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನ್ ನಿಮ್ಮನ್ನೆಲ್ಲ ಅಲ್ಲಿಗೆ ಕಳಿಸಬಹುದು. ಬನ್ನಿ, ನನ್ನ ಹತ್ರ ಒಂದು ಬ್ಯಾಕಪ್ ಸೆಟಪ್ ಇದೆ. ತಯಾರಿ ಮಾಡ್ಕೊಳ್ಳೋಣ ಬೇಗ. ಬನ್ನಿ ಎಲ್ಲರೂ ಒಂದ್ಸಲ ಟ್ರಯಲ್ ಮಾಡಿ ನೋಡೋಣ. ಯಾಕಂದ್ರೆ ಎಲ್ರೂ ಮಾಯ ಆಗದೆ ಹೋದ್ರೆ ಸಾಕು. ಗಿರ್ಗಿಟ್ಲಾಲ್, ನಿನಗೆ ದೊಡ್ಡ ಆಕ್ಟ್ ಮಾಡೋಂತ ಆಸೆ ಇದೆ ಅಲ್ವಾ? ನೀನೀಗ ಇಲ್ಲಿ ಕೂತ್ಕೊಂಡು ಇದನ್ನ ಹಾಕೋ, ಮತ್ತೆ ಇಲ್ಲಿ ಫ್ಲೂನೋಟೋರಿಯಾ ಅಂತ ಟೈಪ್ ಮಾಡು. ಅಲ್ಲಿಗೆ ಹೋದ್ಮೇಲೆ ಬ್ಲೂಟೂತ್ ನಲ್ಲಿ ಮೈಕ್ರೋಫೋನ್ ನಲ್ಲಿ ನನ್ನ ಹತ್ರ ಮಾತಾಡಿ ಹೇಳು ಅಲ್ಲಿ ಹೇಗಿದೆ ಅಂತ. ಸಿಚುವೇಶನ್, ಟೆಲ್ ಮೀ ದ ಸಿಚುವೇಶನ್ ಮಿಸ್ಟರ್ ಗಿರ್ಗಿಟ್ಲಾಲ್. ಓಕೆ, ಕೆಲಸ ಶುರು ಹಚ್ಕೋ. ನನ್ನ ಮಿಷಿನು ಶುರು ಆಗ್ಬಿಟ್ಟಿದೆ. ಕೆಲಸ ಮಾಡ್ತಿದೆ, ವರ್ಕ್ ಆಗ್ತಾ ಇದೆ. ಗಿರ್ಗಿಟ್ಲಾಲ್, ನೀನೀಗ ಅಲ್ಲಿ ತಲುಪಿದ್ಯಾ? ಹ್ಯಾವ್ ಯು ರೀಚ್ಡ್? ಹಾ ಬಾಸ್, ತಲುಪಿಟ್ಟೆ. ಜಾಗ ಹೇಗಿದೆ? ಬಾಸ್, ತುಂಬಾ ಒಳ್ಳೆ ಜಾಗ ಬಾಸ್. ತುಂಬಾ ವರ್ಷ ಆದ್ಮೇಲೆ ಬಂದಿದ್ದೀನಿ. ವರ್ಷಗಳ ನಂತರ? ನೀನು ಮೊದಲನೇ ಸಲ ಅಲ್ಲಿಗೆ ಹೋಗಿರೋದು. ಎಲ್ಲಿ ಹೋಗಿದ್ಯಾ ನೀನು? ಬೇಗ ವಾಪಸ್ ಬಾ. ಈ ದಡ್ಡ ಎಲ್ಲಿ ಹೋದ್ನೋ ಏನೋ. ಬರ್ತಾ ಇದ್ದೀನಿ ಬಾಸ್. ಅಯ್ಯೋ, ನೀನು ಒಬ್ಬನೇ ಹೋಗಿ ಏನ್ ತಗೊಂಡ್ ಬಂದಿದ್ಯಾ? ಹಿಡ್ಕೊಳ್ಳಿ. ಅಯ್ಯ, ಈ ಮೇಕೆ ಮರಿ ಎಲ್ಲಿಂದ ಬಂತು? ಹಿಡ್ಕೊಳ್ಳಿ ಅದನ್ನ ಬೇಗ ಬನ್ನಿ. ಮ್ಯಾಂಡೋಸಾ ಮ್ಯಾಡ್ ಆಗ್ಬಿಟ್ರೆ ನಿನ್ನ ಜೀವನಾನೇ ಖಲಾಸು. ಈ ಮೇಕೆ ಮರಿನ ಎಲ್ಲಿಂದ ತಗೊಂಡ್ ಬಂದೆ? ಅದು ನಾನು ನಮ್ಮ ಹಳ್ಳಿಗೆ ಹೋಗಿದ್ದಲ್ಲ, ಅಲ್ಲಿಂದ ತಗೊಂಡ್ ಬಂದೆ. ಆದ್ರೆ ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಯ್ಯೋ, ಯಾಕಪ್ಪ ಮಧ್ಯ ಬರ್ತೀರಾ? ನಾನು ಮಾತಾಡ್ತಿದ್ದೀನಿ ತಾನೇ. ಕಂಟಿನ್ಯೂ. ಅದು ನಾನು ತುಂಬಾ ವರ್ಷದ ಮೇಲೆ ಹೋಗಿದ್ನಲ್ಲ. ಅದು ಅಲ್ಲದೆ ನಾವು ಪ್ಲೂನೋಟೋರಿಯಾಗೆ ಬೇರೆ ಹೋಗ್ಬೇಕಲ್ವಾ. ಹಾಗೆ ನಿಮ್ಮ ಮಷಿನ್ ಕೂಡ ಟೆಸ್ಟ್ ಆಗೋಯ್ತು, ಮತ್ತೆ ಕುರಿ ಮರಿನೂ ಬಂದ್ಬಿಡ್ತು. ಬಾಸ್ ಹತ್ರ ಸರಿಯಾಗಿ ಮಾತಾಡಕ್ಕೂ ಬಿಡೋದಿಲ್ಲ. ನಾನು ಖುಷಿಯಾಗಿರೋದು ನೋಡೋದಕ್ಕಾಗಲ್ಲ ಅನ್ಸುತ್ತೆ. ಬಿಡಲ್ಲ. ಸರಿ, ಅದನ್ನ ಬಿಡಿ. ಇಲ್ಲಿಗೆ ಬನ್ನಿ ಎಲ್ಲರೂ. ಕಮ್ ಹಿಯರ್. ಮಿಷಿನ್ ಏನೋ ಸರಿಯಾಗೇ ಇದೆ. ಎಲ್ಲರೂ ಈಗ ಲೈನ್ ನಲ್ಲಿ ಕೂತ್ಕೊಳ್ಳಿ. ಬೇಗ. ಟೈಗರ್ ಪ್ಯಾಂಥರ್. ಅಯ್ಯೋ, ಆ ರೋಲ್ ಮಾಡಿ ಅಂತ ನಾನು ಹೇಳಲಿಲ್ಲ. ನಾರ್ಮಲ್ ಆಗಿರಿ.
ನೀವಿಲ್ಲೇ ಇದ್ಕೊಂಡು ನಮ್ಮ ಬಾಡಿನೆಲ್ಲ ಗಾರ್ಡ್ ಮಾಡ್ತಾ ಇರಿ, ಮತ್ತೆ ಮೈಕ್ರೋಫೋನ್ ಅಲ್ಲಿ ನನ್ನ ಹತ್ರ ಮಾತಾಡ್ತಾ ಇರಿ. ನಾನು ವಾಪಸ್ ಬರ್ತೀವಿ ಅಂತ ಹೇಳಿದಾಗ ನೀವು ಈ ರಿಮೋಟ್ ನಲ್ಲಿ ಸ್ವಿಚ್ ಅನ್ನ ಒತ್ತಿ ನಮ್ಮನ್ನ ವಾಪಸ್ ಕರ್ಕೊಂಡ್ಬಿಡಿ. ಓಕೆ ಬಾಸ್. ಈಗ ನಾವು ಆ ಪ್ಲುನೋಟೋರಿಯಂ ಕಲ್ಲನ್ನ ಹುಡ್ಕೋಣ. ಬಾಸ್ ಬನ್ನಿ, ಹೊಟ್ಟೆಗೇನಾದ್ರೂ ಹಾಕೊಂಬೋಣ ಫಸ್ಟು, ಆಮೇಲೆ ಮುಂದಕ್ಕೆ ಹೋಗೋಣ. ಟೈಮ್ ಇಲ್ಲ ಕಣಪ್ಪ, ತಿಂತಾನೆ ಹೋಗ್ತಾ ಇರೋಣ. ಬೇಗ ಬೇಗ. ಆ ಪ್ಲುನೋಟೋರಿಯ ಕಲ್ಲೇನಾದ್ರೂ ನನಗೆ ಸಿಕ್ಬಿಟ್ರೆ ಇಡೀ ಜಗತ್ತೇ ನನ್ನ ಕೈಯಲ್ಲಿರತ್ತೆ. ವಿ ವಿಲ್ ಬಿ ದ ಕಿಂಗ್ ಆಫ್ ದಿ ವರ್ಲ್ಡ್. ಕಿಂಗ್ ಆಫ್ ದಿ ವರ್ಲ್ಡ್. ನಿಜವಾಗ್ಲೂ ಬಾಸ್? ಗಿರ್ಗಿಟ್ ಲಾಲ್, ಮೆಂಡೋಸಾ ಯಾವಾಗ್ಲೂ ನಿಜಾನೇ ಹೇಳೋದು ಕಣ. ಇಡ್ಲಿ ದೋಸೆ ತಿನ್ನೋಣ. ಅಯ್ಯೋ ಗಿರ್ಗಿಟ್ ಲಾಲ್, ಮತ್ತೆ ಅದೇ ರೀತಿ ಮಾಡ್ತಿದ್ಯೇನೋ? ಇಡ್ಲಿ ದೋಸೆ ತಿಂದು ನಿನ್ನ ತಲೆ ಕೆಟ್ಟು ಹೋಗಿದ್ಯಾ? ನಮ್ಮ ಹತ್ರ ಸರಿಯಾಗಿ ಮಾತಾಡು ಸಣ್ಣ ಮನುಷ್ಯ. ನಾವು ರಾಜ ಮತ್ತು ರಾಜನ ಹತ್ರ ಮಾತಾಡೋ ರೀತಿ ಕಲ್ತ್ಕೋ, ಇಲ್ಲಾಂದ್ರೆ ಅಯ್ಯೋ ನಿನ್ನನ್ನ ಏನ್ ಮಾಡ್ಲಿ ನಾನು? ನಾವಿನ್ನು ರಾಜ ಆಗಿಲ್ಲ ಕಣೋ, ರಾಜ ಆಗ್ತೀವಿ. ನಾರ್ಮಲ್ ಆಗ್ಬಿಡು. ಮೆಂಡೋಸಾ ಏನಾದ್ರೂ ಮೆಂಟಲ್ ಆದ್ರೆ ನಿನ್ನ ಜೀವನನೇ ಸೆಟ್ ಮಾಡ್ಬಿಡ್ತೀನಿ. ಸರಿ ಬಾಸ್, ನಾರ್ಮಲ್ ಆಗ್ಬಿಟ್ಟೆ. ನಿಮ್ ಕೈಯಲ್ಲಿ ನಾನು ಖುಷಿ ನೋಡಕ್ಕಾಗಲ್ಲ ಅನ್ಸುತ್ತೆ. ಅಯ್ಯೋ, ಇವ್ರ ಹತ್ರ ಪ್ಲುನೋಟೋರಿಯ ಕಲ್ಗಳಿದೆ. ಅದನ್ನ ಹಾಕಿ ಬಾಣವನ್ನ ಬಿಡ್ತಾ ಇದ್ದಾರೆ. ಅದರಿಂದಾನೇ ಇದು ಬ್ಲಾಸ್ಟ್ ಆಗ್ತಾ ಇರೋದು. ನಿಮ್ಮನ್ನ ನೀವು ನೋಡ್ಕೊಳ್ರು, ಮತ್ತೆ ಇದನ್ನ ಸರೆಂಡರ್ ಮಾಡ್ಬಿಡಿ. ಅಯ್ಯೋ, ಏನ್ ನೋಡ್ತಾ ಇದ್ದೀರಾ? ಇಲ್ಲಾಂದ್ರೆ ನಾವು ಬ್ಲಾಸ್ಟ್ ಆಗ್ಬಿಡ್ತೀವಿ. ಶಿವ, ನಿಮ್ಮೆಲ್ಲರ ಕಿವಿಯಲ್ಲೂ ಬ್ಲೂಟೂತ್ನ ಹಾಕಿದೀವಿ ನಾವು. ಆಮೇಲೆ ನಾವ್ ಎಲ್ಲರೂ ಕೂಡ ಜೊತೆಲೆ ಮಾತಾಡ್ಕೋಬಹುದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೈಂಟಿಸ್ಟ್ ಸರ್. ಜಾಗ ಎಷ್ಟು ಸುಂದರವಾಗಿದೆ ಅಲ್ವಾ ಶಿವ? ಹಾ ರೇವಾ, ಆದ್ರೆ ನಾವೀಗ ಹುಡುಕ್ಬೇಕು ಅವರು ಎಲ್ಲಿದ್ದಾರೆ ಅಂತ.
ಅವ್ರಿಲ್ಲಿಗೆ ಬಂದಿದ್ದಾರೆ ಅಂದಮೇಲೆ ಅವ್ರದ್ದು ಏನಾದ್ರೂ ಒಂದು ಕ್ಲೂ ಸಿಗ್ಲೇಬೇಕು. ಅಂದ್ರೆ ಫುಟ್ ಪ್ರಿಂಟ್ಸ್ ಇಲ್ಲ ಟೈರ್ ಇಲ್ಲ ಅವ್ರದ್ದೇನಾದ್ರೂ ವಸ್ತುಗಳು. ಅದು ಹುಷಾರಾಗಿ ಹುಡುಕು. ಹಾ ಇವ್ಡಿ, ನಾನು ಹುಷಾರಾಗಿ ಹುಡುಕ್ತಿದ್ದೀನಿ, ನೀನು ಹುಷಾರಾಗಿ ಹುಡುಕು. ಲಡ್ಡು ಸಿಂಗ್ ಕಣ್ಣಿಂದ ಯಾವ ಕಾಳನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಅಯ್ಯೋ ಅಯ್ಯೋ, ಯಾಕೆ ಹೆದರ್ಸ್ತಾ ಇದ್ದೀರಾ? ಏನ್ ಸರ್ ಎದ್ರಕೊಂಡ್ಬಿಟ್ರಾ? ಇದೇನ್ ಮಿಂಚ್ತಾ ಇದೆ? ಇವ್ಡಿ ಅಲ್ಲಿ ನೋಡು, ಏನೋ ಮಿಂಚ್ತಾ ಇದೆ. ಇದು ಚಾಕ್ಲೇಟ್. ಏನು ಚಾಕ್ಲೇಟಾ? ನಂಗೆ ಹೊಟ್ಟೆ ಹಸಿತಿದೆ. ಅಯ್ಯೋ, ನಾನು ಚಾಕ್ಲೇಟ್ ರ್ಯಾಪರ್ ಅಂತಿದ್ದೆ, ಚಾಕ್ಲೇಟ್ ಅಲ್ಲ. ರ್ಯಾಪರ್ ಈ ಟೈಮಲ್ಲಿ ಹಾದಿ, ಯುಡಿ, ರೇವಾ, ಲಡ್ಡು ಸಿಂಗ್ ಸರ್, ಇನ್ನು ಅಲ್ಲಿ ನೋಡಿ ಎಷ್ಟೊಂದು ಚಾಕ್ಲೇಟ್ ರ್ಯಾಪರ್ಸ್ ಮತ್ತೆ ಫುಟ್ ಪ್ರಿಂಟ್ಸ್ ಕೂಡ ಇದೆ. ಸ್ವಲ್ಪ ಡಿಸ್ಟೆನ್ಸ್ ಆದ್ಮೇಲೆ ಎಲ್ಲ ಮಾಯ ಆಗಿವೆ. ಹಾಗಾದ್ರೆ ಅವರೆಲ್ಲ ಇಲ್ಲೇ ಬಂದಿದ್ದಾರೆ. ನಡೀರಿ ಅವ್ರನ್ನ ಹುಡ್ಕೋಣ. ಏಯ್, ನಡಿ. ಸೈಂಟಿಸ್ಟ್ ಸರ್, ನಾವು ಮ್ಯಾಡ್ ಮ್ಯಾಂಡೋಸನ ಹಿಂದೆ ಹೋಗ್ತಾ ಇದ್ದೀವಿ. ವೆರಿ ಗುಡ್ ಶಿವ, ವೆರಿ ಗುಡ್, ಆಲ್ ದ ಬೆಸ್ಟ್. ಇವರೆಲ್ಲ ಬಾಣ ಬಿಡ್ತಿದ್ದಾರೆ. ನೀವೆಲ್ಲ ಇಲ್ಲ ಇರಿ, ನಾನು ಇವ್ರ ಗಮನ ಸೆಳೆಸ್ತೀನಿ. ನೋಡಿ, ಅಲ್ಲಿದ್ದಾನೆ, ಆ ಕಡೆ ಹೋಗ್ತಾ ಇದ್ದಾನೆ. ಹಿಡಿರಿ ಅವನ್ನ. ಈಗಂತೂ ಇವ್ರನ್ನ ನಿಲ್ಲಿಸ್ಲೇಬೇಕು. ಹುಡುಗ ನಮ್ಮ ಹಿಂದೆಲೇ ಇದ್ದಾನೆ, ತಿರುಗಿ ಅವನ ಕಡೆ. ಸಾರಿ ಶಿವ, ಇವರು ನಮ್ಮನ್ನ ಹಿಡ್ಕೊಂಡ್ ಬಿಟ್ರು. ಸುಮ್ನೆ ನಮ್ ಜೊತೆ ನಡಿ. ನಡೀರಿ, ಇಲ್ಲಿನ ಮುಂದ್ಗಡೆ ನಡೀರಿ. ಅಯ್ಯೋ ಶಿವ, ಇವರೆಲ್ಲ ಕೂಡ ಇಲ್ಲೇ ಇದ್ದಾರೆ. ಬಾಸ್, ಇವನು ಅದೇ ಹುಡುಗ, ಆ ಸೈಂಟಿಸ್ಟ್ ನ ನಮ್ಮಿಂದ ಕಾಪಾಡಿದ್ದು. ಓಹೋ, ಆ ಚಿಕ್ಕ ಹುಡುಗ ನೀನೇನಾ ಅದು?
ನೀನೇನಾ ಹುಡುಗ? ಕೇಳಿ ತುಂಬಾನೇ ಖುಷಿ ಆಯ್ತು. ಒಳ್ಳೆ ಸಾಹಸಿ ಹುಡುಗ ನೀನು. ಚೆನ್ನಾಗ್ ಅನಿಸ್ತು ಇಡ್ಲಿ ದೋಸೆನ ತಿಂದು. ಸುಮ್ಮನೆ ನಿಂತ್ಕೋ. ವೆಂಟೂರ್ ಗಜಾಕ ಬರ್ತಾ ಇದ್ದಾರೆ. ನೀವೆಲ್ಲರೂ ನಿಮ್ಮ ತಲೆಯನ್ನ ಬಗ್ಗಿಸಿ. ಸರ್ಕಾರ ಗಜಾಕ ಬರ್ತಿದ್ದಾರೆ. ಸರ್ಕಾರ ಗಜಾಕ. ನೀವು ನಮ್ಮವರಲ್ಲ. ಇಲ್ಲಿಗೆ ಬೇರೆಯವರು ಬರೋದು ನಿಷೇಧವಿದೆ. ನಾನಿನ್ನು ತಡೆಯೋದಕ್ಕೆ ಖಂಡಿತ ಆಗಲ್ಲ. ನೀರನ್ನ ಕುದಿಸಿ. ನೀರ್ ಕುದಿತಾ ಇದೆ ಸರ್ದಾರ್. ಕುದಿಸ್ತಿದ್ದಾರೆ. ಓಯ್, ನೀರ್ ಕುದಿಲಿಲ್ಲ ಅಂದ್ರೆ ಅಡ್ಗೆ ಅವನೆಲ್ಲಿಂದ ಬರ್ತಾನೆ? ಬೇಡ 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 ಬೇಡ, ನಮ್ಮನ್ನ ಅಡುಗೆ ಮಾಡಿ ತಿನ್ಬೇಡಿ ಪ್ಲೀಸ್. ನಾವಿಲ್ಲಿಂದ ವಾಪಸ್ ಹೋಗ್ತೀವಿ. ಚಿಕ್ಕ ಚಿಕ್ಕ ತುಂಡು ಮಾಡಿ, ಚಿಕ್ಕದು. ಇಲ್ಲ, ಸಣ್ಣ ಸಣ್ಣ ಪೀಸ್ನಾಗಿ ಮಾಡಬೇಡಿ. ಬಿಸಿ ನೀರಲ್ಲಿ ಹಾಕಬೇಡಿ. ಸಣ್ಣ ಸಣ್ಣ ಪೀಸ್ ಮಾಡಬೇಡಿ ಪ್ಲೀಸ್. ಸಿಪ್ಪೆನ ತೆಗೆದಾದ್ಮೇಲೆ ಸಣ್ಣ ಸಣ್ಣ ತುಕಡವನ್ನಾಗಿ ಮಾಡಿ. ಇಲ್ಲ ಇಲ್ಲ ಸರ್ದಾರ್, ಸಿಪ್ಪೆ ಸುಲಿಬೇಡಿ. ಅಯ್ಯೋ, ಯಾಕೆ ಕಳ್ತಾ ಇದ್ದೀರಾ? ಬೇಗ ಸಿಪ್ಪೆನ ತೆಗೀರಿ. ಸರ್ಕಾರ, ನಮ್ಮನ್ ತಿನ್ಬೇಡಿ. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ? ನಾವ್ಯಾಕೆ ನಿಮ್ಮನ್ ತಿನ್ಬೇಕು? ನಾವು ಸಸ್ಯಾಹಾರಿಗಳು. ಏನು, ನೀವು ವೆಜಿಟೇರಿಯನ್ನ? ಹಾ, ಎಲ್ಲನೂ ಹಾಕ್ಬಿಡಿ. ಅಯ್ಯೋ, ಮತ್ತೆ ಎಲ್ಲವನ್ನೂ ಹಾಕಿ ಅಂತಿದ್ದಾರೆ. ಏಯ್, ನಾನು ಹೇಳಿದ್ದು ಅಲ್ಲಿರೋ ಫಿಶ್ ಎಲ್ಲ ಹಾಕ್ಬಿಡಿ ಅಂತ ಅಷ್ಟೇನೆ. ಮತ್ತೆ ಈರುಳ್ಳಿ ಚಿಪ್ಪೆನ ಸುಳ್ದು ಹಾಕಿ ಅಂದೆ. ತರಕಾರಿನ ಸಣ್ಣ ಸಣ್ಣದಾಗಿ ಹೆಚ್ಚಾಕಿ, ಇಲ್ಲಾಂದ್ರೆ ಬೇಯೋದಿಲ್ಲ ಅಂತ ಹೇಳಿದೆ. ಅಯ್ಯೋ, ಫಿಶ್ ಯಾವಾಗ ವೆಜಿಟೇರಿಯನ್ ಆಯ್ತು? ನಮಗದು ಸಸ್ಯಾಹಾರಿನೇ. ನಿನಗೇನಾದ್ರೂ ಪ್ರಾಬ್ಲಮ್? ಇಲ್ಲ 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 ಇಲ್ಲ, ನಮ್ಗೇನು ಸಮಸ್ಯೆನೇ ಇಲ್ಲ. ಸರಿ, ನಾವೀಗ ಯೋಚಿಸ್ಬೇಕು ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಅಂತ. ಸರ್ದಾರ್, ಇವರು ಇಲ್ಲಿಂದ ಈ ಕಲ್ಲುಗಳನ್ನ ಅಂದ್ರೆ ಪ್ಲುನಟೋರಿಯಂನ ತಗೊಂಡ್ ಹೋಗಕ್ ಬಂದಿದ್ದಾರೆ. ಅದನ್ನ ಇವರು ಕೆಟ್ಟದಕ್ಕೆ ಉಪಯೋಗಿಸ್ಕೊಂತಾರೆ. ಅದಕ್ಕೆ ನಾವ್ ಇವ್ರನ್ನ ಹಿಡಿಯೋದಕ್ ಬಂದಿದೀವಿ. ಇಲ್ಲ ಸರ್ದಾರ್ರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಆ ಕಲ್ಲನ್ನ ಕದಿಯೋದಕ್ ಬಂದಿದ್ದು. ನಾನು ಇವರನ್ನ ಹಿಡಿಯೋದಕ್ಕೆ ಅಂತ ಬಂದೆ. ಹೇ ಮಗು, ಸುಳ್ಳು ಹೇಳಬಾರ್ದು, ಯಾಕಂದ್ರೆ ಮಕ್ಕಳು ಸುಳ್ಳು ಹೇಳೋದಿಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅಯ್ಯೋ, ನೀನು ಇಷ್ಟಿದೆಯಾ, ಎಷ್ಟೋ ಮಾಡ್ತೀಯಾ? ನಿಮ್ಗಿಲ್ಲಿಂದ ಕಲ್ ನೀನು ಕಳ್ತನ ಮಾಡೋದಕ್ಕೆ ಬಂದಿದ್ದು ನನಗ್ ಗೊತ್ತು. ಕಳ್ಳ, ಸುಮ್ನಾಗಿ ನನ್ನ ಇಲಾಖೆಗೆ ಬಂದು ನನ್ನ ಮುಂದೆನೆ ಜಗಳ ಆಡ್ಬೇಡಿ. ಸುಮ್ನೆದ್ಬೇಡಿ. ಪ್ರಿನ್ಸ್ ರೂಬಿ ಆಗಮಿಸ್ತಾ ಇದ್ದಾರೆ. ಬಾ ಪ್ರಿನ್ಸ್, ಇವರೆಲ್ಲರೂ ನಮ್ಮ ಇಲಾಖೆಗೆ ನುಗ್ಗಿ ಬಂದಿದ್ದಾರೆ. ಇವರನ್ನ ಏನು ಮಾಡಬೇಕು? ಅವನೇನಂದ? ಇವನು ಹೇಳ್ದ, ತನ್ನ ಜನ್ಮದಿನದಂದು ನಿಮ್ಮೆಲ್ಲರ ನಡುವೆ ಪೈಪೋಟಿ ಆಗತ್ತೆ. ಫಿಶ್ ಹಿಡಿಯುವಂತ ಕಾಂಪಿಟೇಷನ್. ಪ್ರಿನ್ಸ್ ರೂಬಿ ಆಗಮಿಸ್ತಾ ಇದ್ದಾರೆ. ಬನ್ನಿ, ನಾನ್ ನಿಮ್ಗೆ ನಮ್ಮ ಊರ್ ತೋರಿಸ್ತೀನಿ. ನಮ್ಮ ಊರು ತುಂಬಾನೇ ಚೆನ್ನಾಗಿದೆ. ಬೇಡ ಬೇಡ, ನಾನಲ್ಲಿ ಬರಲ್ಲಪ್ಪ. ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಿನ್ನ ನೀರಲ್ಲಿ ಬಿಸಾಕ್ತೀನಿ. ಬೇಡ ಬೇಡ, ನಾನಲ್ಲಿ ಬರ್ತೀನಿ. ಶಿವ, ನೀನ್ ನಡಿ, ನಾವು ಕೂಡ ನಿನ್ ಹಿಂದೆ ಬರ್ತೀವಿ. ನಾವು ಕೂಡ ನೋಡ್ತೀವಿ ನಿಮ್ಮ ಊರ್ನ. ಹಾ ಬನ್ನಿ, ನಾವು ನಿಮ್ಗೂ ಕೂಡ ಊರ್ ತೋರಿಸ್ತೀವಿ. ಈ ಜಾಗ ಸುಂದರವಾಗಿದೆ. ಈ ತರ ಜಾಗ ನಾನು ಮೊದಲನೇ ಬಾರಿ ನೋಡ್ತಿರೋದು.
ಬನ್ನಿ ಇಲ್ಲಿಂದ ಕೆಳಗೆ ಜಂಪ್ ಮಾಡೋಣ. ಬೇಡ ಶಿವ. ನಿನ್ನ ಗೆಳೆಯ ಶಿವನಿಗೆ ಅಷ್ಟೊಂದು ಧೈರ್ಯ ಇರೋದಿಲ್ಲ ಈ ತರ ಜಂಪ್ ಮಾಡೋದಕ್ಕೆ. ಓ ಶಿವ, ನೀನಂತೂ ತುಂಬಾನೇ ಧೈರ್ಯಶಾಲಿ ಇದೆಯಾ. ಹಾ, ಥ್ಯಾಂಕ್ಸ್, ಧನ್ಯವಾದ, ಅದ್ಭುತ. ಆದ್ರೆ ನೀವಿಬ್ರು ಈಗ ಏನ್ ಮಾಡ್ತೀರಾ? ನಾನಂತೂ ಮೇಲ್ ಹೋಗ್ಬಿಡ್ತೀನಿ, ನೀವಂತೂ ಈಗ ಕೆಳಗ್ ಬೀಳ್ತೀರಾ. ಅತ್ಯದ್ಭುತ, ನೀವಂತೂ ನಿಜವಾಗ್ಲೂ ತುಂಬಾನೇ ಧೈರ್ಯಶಾಲಿ. ನೀವು ತುಂಬಾನೇ ಧೈರ್ಯಶಾಲಿ. ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯ್ತು. ಶಿವ, ನಾವು ಕೂಡ ಗೆಳೆಯರಾಗ್ಬಹುದಾ? ಹೋ ಯಾ, ವೈ ನಾಟ್ ಗೆಳೆಯ. ಬನ್ನಿ ಬನ್ನಿ ಬನ್ನಿ, ಫಿಶ್ ಕ್ಯಾಚಿಂಗ್ ಕಾಂಪಿಟೇಷನ್ ಶುರು ಆಗ್ತಾ ಇದೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಶಿವ ಅವರು ಸೈಕಲ್ ನಲ್ಲಿ, ಮತ್ತೆ ಎರಡನೇ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮ್ಯಾಡ್ ಮೆಂಡೋಜಾ. ಅವರು ತಮ್ಮ ಮೋಟಾರ್ ಸೈಕಲ್ ಮೇಲೆ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮಗು ನಮ್ಮ ಜೊತೆ ಕಾಂಪಿಟೇಷನ್ ಮಾಡುತ್ತಾ? ಲೈನ್ ಸ್ಕೂಟರ್ಗೆ ಸೈಕಲ್ ಅಲ್ಲಿ ಕಾಂಪಿಟೇಷನ್? ಅಯ್ಯೋ, ಐ ಆಮ್ ಸಾರಿ ಶಿವ, ಆದ್ರೆ ಇವರೆಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ಸೈಕಲ್ ಇಂದ ನಮ್ಮ ಸ್ಕೂಟರ್ನ ನೀನು ಉಯರ್ಸೋದಕ್ಕಾಗೋದಿಲ್ಲ. ಶಿವ, ಇವರೆಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ನೋಡಿದ್ಯಾ, ಈ ಇನ್ಸ್ಪೆಕ್ಟರ್ ನಿನಗಿಂತ ಒಂದ್ ಸ್ವಲ್ಪ ಬುದ್ಧಿವಂತಾನೆ. ಸರಿ ಶಿವ, ಹೋಗು, ಮನೆಗೆ ಹೋಗು. ಇಲ್ಲ, ಈ ಕಾಂಪಿಟೇಷನ್ ಹಾಗೆ ಆಗುತ್ತೆ, ಮತ್ತೆ ನಾನು ಇದ್ರಲ್ಲಿ ಪೈಪೋಟಿ ಮಾಡುವಂತ ಅವಕಾಶ ಸಿಗುತ್ತೆ. ಈ ಸ್ನೋನ ಕೆಳಗಡೆ ನೀರಿದೆ, ಮತ್ತೆ ನಾವು ಈ ಫಿಶ್ ಅನ್ನ ನೀರಲ್ಲಿ ಈಜೋದಕ್ಕೆ ಬಿಡ್ತೀವಿ. ಇವುಗಳು ಸಮುದ್ರದ ಕಡೆಗೆ ಈಜ್ತಾ ಹೋಗ್ತವೆ. ನೀವು ಸ್ನೋನ ಮೇಲೇನೆ ಇದ್ಕೊಂಡು ನೀವು ಈ ಮೀನನ್ನ ನೋಡ್ತಾ ನಿಮ್ಮ ಬಾಣದಿಂದ ಈ ಹೊಳೆಯುವ ಮೀನನ್ನ ಹೊಡಿಬೇಕಾಗುತ್ತೆ. ಈ ಬಾಣ ಮೀನಿನ ಹತ್ರ ಹೋಗ್ತಿದ್ದ ಹಾಗೆ ಒಂದು ನಟ್ಟು ಅದರಿಂದ ಹೊರಗಡೆ ಬರುತ್ತೆ. ಆ ನಟ್ಟಿಂದ ಆ ಮೀನು ಟ್ರ್ಯಾಪ್ ಆಗುತ್ತೆ. ಯಾರು ಮೀನನ್ನ ಬೇಗ ಶಿಕಾರಿ ಮಾಡ್ತಾರೋ ಅವರು ಗೆಲ್ತಾರೆ. ಬಾಸ್, ಇದ್ರಲ್ಲೆಲ್ಲ ಯಾಕೆ ನಾವು ಬಿಡ್ಬೇಕು? ಪ್ಲೂನಿಟೋರಿಯಂ ತಗೊಂಡು ಓಡೋಗ್ಬಿಡೋಣ. ಎಂಜಾಯ್ ಮಾಡ್ಬೇಕು ಗಿರ್ಗಿಟ್, ಎಂಜಾಯ್. ನಾವು ಆದಷ್ಟು ಬೇಗ ಆ ಕಲ್ಲು ಎಲ್ಲಿದೆ ಅಂತ ಹುಡುಕಬೇಕು ಕಣೋ. ಹತ್ತಿರದಲ್ಲಂತೂ ಎಲ್ಲೂ ಆ ಕಲ್ಲುಗಳು ಕಾಣಿಸ್ತಾನೆ ಇಲ್ಲ, ಗೊತ್ತಾಯ್ತಾ? ಸ್ವಲ್ಪ ದಿನ ಇವ್ರ ಜೊತೆನೆ ಟೈಮ್ ಕಳಿಯೋಣ. ಏನು ಆಗ್ಲಿಲ್ಲ ಅಂದ್ರೆ ಇವ್ರನ್ನೆಲ್ಲ ಮುಗಿಸ್ಬಿಡೋಣ. ಏನಂತೀಯ? ತಯಾರಾಗಿದ್ದೀರಾ? ಇಷ್ಟೊಂದು ಮೀನುಗಳು ಎಷ್ಟಿರ್ಬೋದಿಲ್ಲಿ? 1 2 3 4. ಇದು ನಿಜವಾಗ್ಲೂ ಹೊಳಿತಾ ಇದೆ. 1 2 3 4. 1 2 3 4. ಇದೇನಿದು? ನಾನು 4 ಅಂದ ತಕ್ಷಣ ಇದು ನಿಜವಾಗ್ಲೂ ಹೊಳಿತಾ ಇದೆ. ಶಿವ, ಅಲ್ಲಿ ನೋಡು, ನಾನು ಪ್ರತಿ ಸಲ 4 ಅಂದ ತಕ್ಷಣ ಅದು ಹೊಳಿತಾ ಇದೆ. ನೀನು ಬಾಣ ಬಿಡ್ಬೇಕಾದ್ರೆ 4 ಎಣಿಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಅಯ್ಯಯ್ಯೋ, ಮೀನುಗಳು ಬೇಗ ಹತ್ರ ಹೋಗ್ತಾ ಇದ್ದಾವೆ. ಎಲ್ರೂ ತಯಾರಾಗಿದ್ದೀರೇನ್ರೋ ಹಿಡಿಯೋದಕ್ಕೆ? ಓಕೆ ಬಾಸ್, ಓಕೆ. ಅಯ್ಯೋ, ಗುರಿ ತಪ್ಪು ಹೋಯ್ತಲ್ಲಪ್ಪ.
ನೀವೇನ್ರೋ ನೋಡ್ತಾ ಇದ್ದೀರಾ? ಬಾಣ ಹೊಡೀರಿ ಬೇಗ. ಎಸ್ ಬಾಸ್. ಹೊಡಿ ಬಾಣ. ಏನ್ ಮಾಡ್ತಾ ಇದೀಯಾ ಗಿರ್ಗಿಟ್ ಲಾಲು? ನೀನು ನನ್ನ ಮೇಲೆಲ್ಲ ಬಾಣ ಹೊಡಿಬೇಕಾಗಿರೋದು ಮೀನ್ಗೆ. ನೀವೇನ್ರೋ ನೋಡ್ತಾ ಇದ್ದೀರಾ? ಬೇಗ ಬಾಣ ಹೊಡೀರಿ. ಕಮಾನ್ ಕಮಾನ್, ಹರಿ ಅಪ್. ಎಸ್. ಇವನು ನಮ್ಮ ಹಿಂದೆನೆ ಬರ್ತಾ ಇದ್ದಾನೆ. ಶಿವ, ಅಯ್ಯೋ ಅವನಿಗೆ ಇಡ್ಲಿ ದೋಸೆನ ತಿನ್ನಿಸ್ಬಿಟ್ರವು. ಅವನು ನಮಗಿಂತ ಮುಂದೆ ಹೋಗ್ಲೇಬಾರ್ದು. ಓಕೆ ಬಾಸ್. ಈಗ ಮೀನ್ನ ಹಿಡಿತೀನಿ ನೋಡು. ಲಡ್ಡು ಸಿಕ್ಸರ್ ಅಲ್ಲಿದ್ದಾರೆ. ಶಿವ ಶಿವ. ಸಾರಿ ಗೆಳೆಯರಿ, ನಾನು ಈ ಕಾಂಪಿಟೇಷನ್ ಗೆಲ್ಬೇಕು ಅಂದ್ರೆ ನಾನು ಒಬ್ನೇ ಹೋಗ್ಬೇಕಾಗತ್ತೆ. ನೀವೆಲ್ಲ ಸೈಕಲ್ ಇಂದ ಇಳಿಲೇಬೇಕು. ಹಾ, ಬೇಗ ಇಳಿರಿ. ಧನ್ಯವಾದ ಗೆಳೆಯರಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ನಾನೀಗ ಶಿವನಿಗೆ ತೋರಿಸ್ತೀನಿ ಏನು ಅನ್ನೋದನ್ನ. ಇಡ್ಲಿ ದೋಸೆನ ತಿನ್ನುತ್ತಾ. ಬಿಡ್ಬೇಕಾದ್ರೆ 4 ಸಲ ಎಣ್ಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸರ್ದಾರ್, ಇದು ತಗೊಳ್ಳಿ ನಿಮ್ಮ ಫಿಶ್. ತುಂಬಾನೇ ಅದ್ಭುತ. ನೀನು ಈ ಕಾಂಪಿಟೇಷನ್ ನ ಗೆದ್ಬಿಟ್ಟೆ. ಇವತ್ತು ರಾತ್ರಿ ಸಂಭ್ರಮ ಇರುತ್ತೆ. ಸಂಭ್ರಮದ ತಯಾರಿ ಮಾಡಿ. ನೀನಿಲ್ಲಿ ಕುಣಿದಾಡೋದಕ್ಕೆ ಬಂದಿದೆಯೋ ಅಥವಾ ಫ್ಲೂಟೋರಿಯಂನ ಹುಡುಕೋದಕ್ಕೆ ಬಂದಿದೆಯೋ? ಸ್ನೇಹಿತರೆ, ಇವತ್ತು ನನ್ನ ಮಗ ರೂಮಿಯ ಹುಟ್ಟಿದ ದಿನ. ಮೇಲಿನ ದೇವರು ಇವನಿಗೆ ಹೆಚ್ಚು ಆಯುಷನ್ನು ಕೊಡ್ಲಿ. ನೀನು ಕೇಕ್ ಕಟ್ ಮಾಡೋದಿಲ್ವಾ? ಕೇಕ? ಅದೇನು, ನಾವು ಜನ್ಮದಿನಗಳಿಗೆ ಒಂದು ಡಿಶ್ ಮಾಡ್ತೀವಿ, ಅದನ್ನ ನಾವು ಕೇಕ್ ಅಂತ ಕರಿತೀವಿ. ಹಾಗಾದ್ರೆ ಕೇಕ್ನ ಮಾಡಿ, ನಾವು ಕೂಡ ಕೇಕ್ ತಿನ್ಬೇಕು. ಇಲ್ಲಿ ಕೇಕ್ ಮಾಡೋಕ್ ಆಗೋದೇ ಇಲ್ಲ. ಕೇಕ್ ಮಾಡಕ್ ಏನೇನ್ ಬೇಕು ಅದ್ಯಾವುದೂ ಇಲ್ಲ ಇಲ್ಲಿ. ಇಲ್ಲ, ನನಗೆ ಕೇಕ್ ಬೇಕು. ರೋಮಿ, ಆ ರೀತಿ ಅಳ್ಬಾರ್ದಪ್ಪ. ನೋಡು, ಈ ರೀತಿ ಮಾಡಬಾರ್ದು. ಜನಗಳು ನೀನು ನೋಡಿ ನಗ್ತಾರೆ. ನೀನೊಬ್ಬ ಪ್ರಿನ್ಸ್. ನೀವು ಕೇಕಿನ ಬಗ್ಗೆ ಮಾತಾಡಿ ಸರಿ ಮಾಡ್ಲಿಲ್ಲ. ಈಗ ಪ್ರಿನ್ಸು ಕೇಕ್ ತಿಂದೆ ಸರಿ ಹೋಗೋದಿಲ್ಲ. ಅವನು ತುಂಬಾನೇ ಹಠವಾದ.
ಇವನು ಬಂದ್ಬಿಟ್ನಲ್ಲಪ್ಪ. ಇನ್ಯಾರು? ಅಮ್ಮ ನನಗೆ ತುಂಬಾ ಭಯ ಆಗ್ತಿದೆ. ಓ ಡೆಲಿವರಿ ಬಾಯ್ನ ಈ ರೀತಿ ಸ್ವಾಗತ ಮಾಡೋದಾ? ಅಯ್ಯೋ, ಇವನ್ ಎಲ್ಲಿಂದ ಬಂದಪ್ಪ? ಜಾದೂನೇ ಆಗೋಯ್ತಲ್ಲ ಇದು. ಸರ್ದಾರ್, ಇದು ಜಾದು ಅಲ್ಲ, ಸೈನ್ಸು. ಒಂದಷ್ಟು ವರ್ಷಗಳ ನಂತರ ನಿಮಗೂ ಗೊತ್ತಾಗ್ಬಿಡತ್ತೆ. ಇಲ್ಲಿ ನಿಂತ್ಕೊಳ್ಳಿ. ಇವರು ನಮ್ಮ ಗೆಳೆಯರು. ಇವರು ಪ್ರಿನ್ಸ್ಗಾಗಿ ಕೇಕ್ ತಂದಿದ್ದಾರೆ. ಬನ್ನಿ ಸೈಂಟಿಸ್ಟ್ ಅಂಕಲ್, ಪ್ರಿನ್ಸ್ಗೆ ಕೇಕ್ ತಿನ್ಸೋಣ. ತಗೊಳ್ಳಿ ಪ್ರಿನ್ಸ್, ಕೇಕ್ ಬಂದಿದೆ. ಕೇಕ್. ಅರೆ ವಾ, ಕೇಕ್. ನನ್ಗೂ ಕೇಕ್ ತಿನ್ಬೇಕು ಅನಿಸ್ತಿದೆ ಬಾಸ್. ಇವರಿಲ್ಲಿ ಪಿಕ್ನಿಕ್ ಮಾಡೋದಕ್ಕೆ ಬಂದಿರಬಹುದು. ಇಡ್ಲಿ ದೋಸೆ ತಿನ್ನುತ್ತಾ. ಟೈಗರ್ ಪ್ಯಾಂಥರ್, ಹೋಗಿ ಸೈನ್ಯಾಚಾರರ ಜಾಗಕ್ಕೆ ಹೋಗಿ ಎಲ್ಲ ವೈರ್ಗಳನ್ನ ಕಟ್ ಮಾಡ್ಬಿಡಿ. ಕರೆಂಟ್ ಇಲ್ಲದ ಹಾಗೆ ಮಾಡ್ಬಿಡಿ. ಓಕೆ ಬಾಸ್. ಅಯ್ಯೋ, ನನ್ನ ಕಿವಿ ಹತ್ರನೇ ಊದ್ತಾ ಇದೀಯಾ? ಅಯ್ಯೋ, ಇದು ಊದೋದಲ್ಲ, ಇದನ್ನ ಹೀಗೆ ತಲೆಗೆ ಹಾಕೋಬೇಕು. ನೋಡು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀಯಾ. ಓಕೆ ಯುವರಾಜ, ಈಗ ಕೇಕ್ ಕಟ್ ಮಾಡು. ಅದರಿಂದ ಅಲ್ಲ, ಚಾಕುವಿಂದ. ಮ್ಯಾಡ್ ಮ್ಯಾಂಡೋಸನ ಕಣ್ಣು ನನ್ನ ಮೇಲೆ ಇದೆ. ನಾನು ಇಲ್ಲಿಂದ ಬೇಗ ಹೊರಡಬೇಕು. ಶಿವ, ನಾನಿಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು. ಇಲ್ಲಾಂದ್ರೆ ಮ್ಯಾಡ್ ಮ್ಯಾಂಡೋಸಾ ಅವರ ಜನಗಳಿಗೆ ಹೇಳಿ ನನ್ನ ಲ್ಯಾಬನ್ನ ಏನ್ ಬೇಕಾದ್ರೂ ಮಾಡಿಬಿಡಬಹುದು. ನೀನು ಇವ್ರ ಜೊತೆ ಚೆನ್ನಾಗಿ ಸ್ನೇಹನ ಬೆಳೆಸ್ಕೊಂಡಿದೀಯ. ಅಯ್ಯೋ ಸೈಂಟಿಸ್ಟ್ ಅವರೇ, ಎಷ್ಟೊಂದು ದಿನ ಆದ್ಮೇಲೆ ನೀವು ಭೇಟಿ ಆಗಿದ್ದೀರಾ. ನನ್ನ ಜೊತೆ ಭೇಟಿ ಆಗ್ದೇನೆ ಹೋಗ್ತಾ ಇದ್ದೀರಾ? ನೋಡಿ. ಅಯ್ಯೋ ಗಿರ್ಗೆಟ್ ಲಾಲ್, ಅವರನ್ನ ಹಿಡ್ಕೋಬೇಕು ತಾನೇ ನೀನು. ಎಲ್ರು ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರುವಾಗಿ. ನಾನ್ ನಿಮ್ ಜೊತೆ ಡ್ಯಾನ್ಸ್ ಮಾಡಬಹುದಾ? ಹಾ, ಖಂಡಿತವಾಗ್ಲು. ಹೋಗ್ತಾ ಇದ್ದೀರಾ? ಹೇಳಿ ಹೇಳಿ, ವೈರ್ ಹೇಳಿ. ಒಂದ್ಸರಿ ವೈರ್ ತೆಗೆದ್ಬಿಟ್ರೆ ಯಾವ ಬ್ಯಾಕಪ್ ಇರಲ್ಲ. ಜನರೇಟರು ಇದೆ, ಮತ್ತೆ ಬ್ಯಾಟ್ರಿ ಕೂಡ ಇದೆ. Hey! ನನ್ನ ಬಿಡಿ ಬಾಸ್, ನಾನು ಇನ್ನೂ ಸ್ವಲ್ಪ ಡ್ಯಾನ್ಸ್ ಮಾಡಬೇಕು. ನಾವಿಲ್ಲಿ ಒಂದು ಸೀರಿಯಸ್ ಆಗಿರೋ ವಿಷಯಕ್ಕೆ ಬಂದಿದ್ರೆ ಎಲ್ಲರೂ ಪಿಕ್ನಿಕ್ ಮೂಡ್ ನಲ್ಲಿ ಇದ್ದೀರೇನ್ರು? ಮೆಂಡೋಸಾ ಮ್ಯಾಡ್ ಆಗ್ಬಿಡ್ತಾನೆ. ಈಗ ಮ್ಯಾಡ್ ಮೆಂಡೋಸಾ ಅವ್ರಿಗೆ ಇಡ್ಲಿ ದೋಸೆನ ತಿನ್ನಿಸ್ತಾನೆ. ಶಿವಂಕಡ್ ಅವರು ಅವ್ರಿಗೆ ಕೇಕ್ ತಿನ್ಸಿದ್ರು, ನಾವು ಅವ್ರಿಗೆ ಇಡ್ಲಿ ದೋಸೆ ತಿನ್ಸೋಣ. ಒಂದ್ ನಿಮಿಷ ಬಾಸ್, ನೀವು ಇಡ್ಲಿ ದೋಸೆ ಮಾಡೋ ಸಾಮಾನ ನನಗ್ ಕೊಟ್ಬಿಡಿ, ನಾನ್ ಮಾಡ್ತೀನಿ. ನಾನಿದ್ರಲ್ಲಿ ಎಕ್ಸ್ಪರ್ಟು. ನಿನ್ನಂತ ಒಂದು ಗತಿ ಕಾಣಿಸ್ಬಿಡ್ತೀನಿ ನಾನು. ಅಯ್ಯೋ, ಅದು ನನ್ನ ಡೈಲಾಗ್ ಕಣೋ. ನೀನ್ ನಾರ್ಮಲ್ ಆಗ್ಬಿಡ್ ಬೇಗ.
ಇಲ್ಲಿ. ಹೇಗನ್ನಿಸ್ತಾ ಇದೆ ಈಗ ಚಿಕ್ಕವನಾಗ್ಬಿಟ್ಟು? ಅಯ್ಯೋ ನನಗೇನಾಯ್ತು? ಅಯ್ಯೋ ಅಯ್ಯೋ ಏನಾಗೋಯ್ತು? ನನ್ನನ್ನು ಯಾರು ಕಾಪಾಡಿ. ಅಯ್ಯೋ ಬಿಟ್ಬಿಡು. ನಿನಗೇನ್ ಬೇಕಾಗಿದೆ? ನಿನ್ನ ಮಾತನ್ನ ಯಾರು ಕೇಳಿಸ್ಕೊಳಕ್ಕಾಗಲ್ಲ, ನನ್ನನ್ನು ಬಿಟ್ಟು. ಈಗ ಹೇಳು, ನೀವು ಈ ಒಂದು ಸಣ್ಣ ಸಣ್ಣ ಕಲ್ಲುಗಳನ್ನ ಬೆಂಕಿ ಬರೆಸ್ತೀರಲ್ಲ, ಅದನ್ನ ಬಾಣದಲ್ಲಿ ಹಾಕೊಂಡು ಅದನ್ನ ಎಲ್ಲಿಂದ ತರ್ತೀರಾ ನೀವು? ನಾವು ಅದನ್ನ ಪ್ಲುಟೋರಿಯಂ ಅಂತ ಹೇಳ್ತೀವಿ. ನಾನೇನು ಹೇಳಲ್ಲ. ಸರಿ, ಏನು ಪರವಾಗಿಲ್ಲ. ನಾನೀಗ ನಿನ್ನ ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ, ಮತ್ತೆ ಬೇರೆಯವ್ರನ್ನ ಕೇಳ್ಕೊತೀನಿ. ಹೇಳ್ತೀನಿ ಆದ್ರೆ ನಾನು ಮೊದಲು ಸರಿಯಾಗಿ ಮಾಡು, ಆಮೇಲೆ ನಾನು ನಿನ್ಗೆ ಹೇಳ್ತೀನಿ. ಮೊದಲಿನ ತರ ಮಾಡು. ಒಂದು ಷರತ್ತಿನ ಮೇಲೆ. ನೀನು ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ, ಖಂಡಿತ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಆಕ್ಟೋಪಸ್ ಬೀಚ್ ಹತ್ರ ಅಲ್ಲೊಂದು ಬೆಟ್ಟ ಇದೆ. ನಡಿ, ನಮ್ಮನ್ನ ಅಲ್ಲಿ ಕರ್ಕೊಂಡು ನಡಿ. ಸರಿ, ಹೋಗೋದಕ್ಕಿಂತ ಮುಂಚೆ ನಾನು ಇನ್ಶೂರ್ ಆಗ್ಬೇಕಿದೆ ನಮ್ಮ ಹಿಂದೆ ಯಾರು ಬರ್ತಿಲ್ವಾ ಅನ್ನೋದು. ಕಮಾನ್ ಔಟ್ ಎವ್ರಿವೇರ್, ಔಟ್! ಹೊರಗ್ ಬನ್ನಿ, ಶಿವ, ಸರ್ದಾರ್ ಎಲ್ಲರೂ ಕೂಡ. ಏನಾಯ್ತು ಮ್ಯಾಂಡೋಸಾ? ಮ್ಯಾಂಡೋಸಾ ಅಲ್ಲ, ಮ್ಯಾಡ್ ಮ್ಯಾಂಡೋಸಾ ಅಂತ ಕರಿ. ಈ ಮ್ಯಾಡ್ ಮೆಂಡೋಸಾಗೆ ಮ್ಯಾಡ್ ಏನಾದ್ರೂ ಆದ್ರೆ ಎಲ್ಲಾರ ಜೀವನಾನು ಸ್ಯಾಡ್ ಮಾಡಾಕ್ ಬಿಡ್ತೇನೆ. ಇಡ್ಲಿ ದೋಸಾ ತಿಂತ. ಇಡ್ಲಿ ದೋಸೆ ತಿಂದ್ರ? ನಮ್ಗಂತೂ ಕೊಡ್ಲೇ ಇಲ್ಲ. ನಂಗ್ ತುಂಬಾನೇ ಹೊಟ್ಟೆ ಹಸಿದಿದೆ. ಇದಂತೂ ಚೀಟಿಂಗ್. ನಾನು ತಮಾಷೆ ಮೂಡ್ ನಲ್ಲಿಲ್ಲ ಚಿಕ್ಕ ಮಗು. ನಾನೀಗ ಪ್ಲುಟೋನಿಯಂ ಕಲ್ಲನ್ನ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ನನ್ನ ಹಿಂದೆ ಬರಬಾರ್ದು ಅಂತ ಹೇಳಿ ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇಡ್ಲಿ ದೋಸೆ ತಿಂತ. ಇವನ ಹತ್ರ ಇರೋ ಗನ್ನ ಅವನು ಉಪಯೋಗಿಸ್ತಾ ಇದ್ದಾನೆ. ಇವಾಗ ಗೊತ್ತಾಯ್ತು ಅವನು ಗನ್ನ ಏನಕ್ಕೆ ತಂದಿದ್ದಾನೆ ಅಂತ. ಅವನು ಕಲ್ಗಳನ್ನ ಚಿಕ್ಕದಾಗಿ ಮಾಡ್ಕೊಂಡು ತಗೊಂಡು ಹೋಗೋದಿಕ್ಕೆ. ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಈಗ ಮಾತಾಡಿ ಏನ್ ಮಾಡ್ತೀರಾ? ಬನ್ನಿ ನೋಡೋಣ. ಏನು ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಈ ಸುಟ್ಟೋಗಿರೋ ವಾಸನೆ ಎಲ್ಲಿಂದ ಬರ್ತಿದ್ಯಪ್ಪ? ಯಾರೋ ಸುಟ್ಟಿದ್ದು. ಸುಮ್ನೆ ಏನ್ ನೋಡ್ತಿದ್ದೀರಾ? ಎಲ್ರು ಎಗರಿ ಮತ್ತೆ ಅಲ್ಲಿ ಬಾಣ ಬಿಡಿ. ಓಡ್ರು, ಇಲ್ಲಿಂದ ಓಡು ಹೋಗುವಂತ ಸಮಯ ಬಂದಿದೆ. ಆಮೇಲೆ ಇವರನ್ನೆಲ್ಲ ನೋಡ್ಕೊಳ್ಳೋಣ. ಬನ್ನ, ಬೇಗ ಬೇಗ. ಸರ್ದಾರ್, ಆ ಸ್ಫೋಟಕ ಕಲ್ಲು ಇವರಿಗೆ ಬೇಕಂತೆ. ಏನ್ ಬಡಬಡ ಅಂತ ಇದ್ದಾನೆ? ಬೇಗ ನಮ್ ಜೊತೆ ಬಾ, ಬೇಗ ಬಾ. ಅದೇ ಎಲ್ಲರೂ ಹೊಟ್ಟೋಗ್ಬಿಟ್ರು. ಸ್ಕೂಟರ್ ಸ್ಟಾರ್ಟ್ ಆಗೋ. ಎಲ್ರು ಬಿಟ್ಟು ಹೋಗ್ಬಿಟ್ರು. ಹೋಗಬೇಕ ಬಾಸ್, ನಿಂತ್ಕೊಳ್ಳಿ ಬಾಸ್. ಇವ್ರುಗಳು ಎಲ್ಲಿ ಹೋದ್ರು? ನಾವು ಅವ್ರನ್ನ ಬೇಗ ಹಿಡಿಬೇಕಾಗತ್ತೆ. ನಮ್ಮ ಸೈನಿಕರು ಹೇಳಿದ್ರು ಅವ್ರು ಎಲ್ಲರೂ ಕೂಡ ಆಕ್ಟೋಪಸ್ನ ಆ ಒಂದು ಗುಡ್ಡದ ಕಡೆ ಹೋಗ್ತಾ ಇದಾರೆ. ಬೆಂಕಿ ಹೂಗಳು ಕಲ್ಬೇಕು ಅವ್ರಿಗೆ. ನಾನು ನಿಮ್ಮನ್ನ ಶಾರ್ಟ್ ಕಟ್ ಇಂದ ಕರ್ಕೊಂಡು ಹೋಗ್ತೀನಿ. ಹಾ, ನಡೀರಿ. ಎಲ್ರು ಇಲ್ಲೇ ಇರಿ. ನಾವು ಅವ್ರ ಮುಂದೆನೆ ಹೋಗೋದಕ್ಕಾಗೋದಿಲ್ಲ. ಸರ್ದಾರ್,
ನೀವು ಮತ್ತೆ ಲಡ್ಡು ಸಿಂಗ್ ಸರ್ ಹೋಗಿ ಅವರ ಗಮನ ಹರಿಸಿ, ಮತ್ತೆ ನಾವು ಅವ್ರ ಗನ್ನನ್ನ ಎತ್ಕೊಂಡ್ಬಿಡ್ತೀವಿ. ಅಯ್ಯೋ ಬೇಡ, ಮೊದ್ಲೇ ಅವನು ಇಷ್ಟು ಚಿಕ್ಕವರಾಗಿ ಮಾಡಿದಾನೆ. ಅಯ್ಯೋ ಲಡ್ಡು ಸಿಂಗ್ ಅವರೇ, ನಾವೀಗ ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ದೊಡ್ಡದು ಮಾಡುವಂತ ಗನ್ನು ನಮ್ಗೆ ಹೇಗೆ ಸಿಗುತ್ತೆ? ಬನ್ನಿ ಹೋಗೋಣ. ಅಯ್ಯೋ ನಿಂತ್ಕೊಳಪ್ಪ, ಹೊಡಿಬೇಡ, ಸುಮ್ಮನೆ ಇರು. ಓಹ್ ಲಡ್ಡು ಸಿಂಗ್ ಅವರೇ ಮತ್ತೆ ಸರ್ದಾರ್ ಕಸಾಕ, ಇಲ್ಲಿಗೆ ಬರುವಂತ ಉದ್ದೇಶ ಏನು? ನೀವು ನನ್ನನ್ನ ಅರೆಸ್ಟ್ ಮಾಡಕ್ ಬಂದಿಲ್ಲ ತಾನೇ? ಬಾಸ್, ಬಾಸ್ ಬಾಸ್, ಮೊದಲು ನಮ್ಮನ್ ದೊಡ್ಡವರನ್ನಾಗಿ ಮಾಡು. ನಾನು ಶಿವನ್ ಜೊತೆಗೆ ಬಂದಿಲ್ಲ. ನಾನು ಇಲ್ಲಿಗೆ ಯಾರನ್ನು ಹಿಡಿಯೋದಕ್ಕೆ ಬಂದಿಲ್ಲ. ಶಿವನೇ ನಾನು ಹಿಂದೆ ಬಿದ್ದಿದ್ದ. ಅವನ್ ಹಿಡಿ, ಹೋಗಿ ಅವನ್ನ ಹಿಡ್ಕೋ. ದೊಡ್ಡವರನ್ನಾಗಿ ಮಾಡು. ನಾನ್ ನಾರ್ಮಲ್ ಸೈಜ್ ಇದ್ದಾಗಲೇ ಕಳ್ಳರನ್ನ ಹಿಡ್ದಿಲ್ಲ. ಈ ಸೈಜ್ ಅಲ್ಲಿ ನಾನು ಹೇಗೆ ಕಳ್ಳರನ್ನ ಹಿಡಿಲಿ? ಸರ್ದಾರ್ ಅವರೇ, ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ? ಓ ಅಯ್ಯೋ, ನನ್ನನ್ನ ಬಿಟ್ಬಿಡಿ. ನಿಮ್ಗೆ ಇಲ್ಲಿಂದ ಏನ್ ಬೇಕೋ ಅದನ್ನೆಲ್ಲ ತಗೊಂಡು ಹೋಗಿ. ಓ ಅಯ್ಯಯ್ಯೋ, ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ. ಬೇಕಾದ್ರೆ ನನ್ನನ್ನ ಮತ್ತೆ ನನ್ನ ಜನರನ್ನೆಲ್ಲರನ್ನೂ ನಾರ್ಮಲ್ ಆಗಿ ಮಾಡಿಬಿಡಿ. ಬಾಸ್ ಬಾಸ್, ಸರ್ಕಾರನ ದೊಡ್ಡವರನ್ನಾಗಿ ಮಾಡುವಾಗ ನನ್ನನ್ನು ಮರಿಬೇಡಿ. ನನ್ನನ್ನು ದೊಡ್ಡವರನ್ನಾಗಿ ಮಾಡಿ. ನಾನು ಇಷ್ಟು ಚಿಕ್ಕವನನ್ನಾಗಿ ನೋಡಿದ್ರೆ ನಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ನೀವೊಂದ್ ಸ್ವಲ್ಪ ಜಾಸ್ತಿನೇ ನಾಟಕ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆಯಲ್ಲ. ನನಗೇನೋ ತೊಂದರೆ ಅಂತ ಅನ್ನಿಸ್ತಾ ಇದೆ. ಬಾಸ್, ಆದ್ರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಈಗಲೇ ನಿಮ್ಗೆ ಬುದ್ಧಿ ಕಲಿಸ್ತೀನಿ. ಅಯ್ಯೋ, ನನ್ನ ಬಂದು ಎಲ್ಲೋಯ್ತಪ್ಪ? ಎಲ್ಲೋಯ್ತು? ಏ ಗಿರ್ಗಿಟ್ಲಾಲ್ ಎಲ್ಲೋಯ್ತು? ಬೇಗ ಮಾಡಿ, ಬೇಗ ಮಾಡಿ. ನೋಡಿ ಅಲ್ಲಿ ಹಿಡ್ಕೊಳ್ಳಿ ಅವರನ್ನ. ನಿಮ್ಗಳನ್ನ ಬಿಡೋದಿಲ್ಲ ನಾನು. ಬೇಗ ಎಳಿರಿ, ಅವರು ಬರ್ತಾರೆ. ಅಯ್ಯೋ ಅಯ್ಯೋ, ಆ ರೀತಿ ಮಾಡಬೇಡಿ. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ರೆ ನೀವು. ನಿಮ್ಮನ್ನ ಅಯ್ಯೋ ಈಗ ತಮಾಷೆನ ನೋಡಿ. ಶಿವ ಶಿವ, ಏನ್ ನೋಡು, ಏನು ಕಾಣಿಸ್ತಾ ಇಲ್ಲ. ಕಾಣೋದು ಇಲ್ಲ ನಿಮ್ಗೆ. ಬಾಯ್ ಬಾಯ್. ಖಂಡಿತ ಆಕ್ಟೋಪಸ್ ಬ್ರಿಡ್ಜ್ ಹತ್ರನೇ ಹೋಗ್ತಾ ಇದ್ದಾರೆ ಅವರು. ನಮ್ಮನ್ನ ಬೇಗ ಅಲ್ಲಿ ಕರ್ಕೊಂಡು ಹೋಗಿ, ನಾವು ಬೇಗ ಹೋಗ್ಬೇಕಲ್ಲಿ. ಬನ್ನಿ ಹೋಗೋಣ. ಹುಷಾರಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ಆಕ್ಟೋಪಸ್ ನಮ್ಮನ್ನ ಎಳ್ಕೊಂಡು ನೀರೊಳಗಡೆ ಹಾಕಿ ಅಮಕ್ ಬಿಡುತ್ತೆ. ಗೊತ್ತಾಯ್ತಾ ನಿನಗೆ? ತುಂಬಾ ಎಚ್ಚರವಾಗಿರ್ಬೇಕು. ಇನ್ನು ನಮ್ಮ ಹತ್ರ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಇದೇನೆ ಆಕ್ಟೋಪಸ್ ಬ್ರಿಡ್ಜ್. ಅವರೆಲ್ಲರೂ ಈ ಬ್ರಿಡ್ಜಿನ ಆ ಕಡೆ ಇರ್ತಾರೆ. ಚಿಂತೆ ಮಾಡಬೇಡಿ ಸರ್ಕಾರ, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಸ್ವಲ್ಪ ಇರಿ ಲಡ್ಡು ಸಿಂಗ್ ಅವರೇ, ಅಲ್ಲಿ ಹೋಗೋದು ತುಂಬಾನೇ ತೊಂದರೆ ಕೊಡುತ್ತೆ. ಲಡ್ಡು ಸಿಂಗ್ ಸರ್, ಇಲ್ಲ 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 ಇಲ್ಲ, ಈಗ ನಿಲ್ಲುವಂತ ಸಮಯ ಅಲ್ಲ. ಲಡ್ಡು ಸಿಂಗ್ ಸರ್, ಅಯ್ಯೋ ಅಲ್ಲಿ ನೋಡಿ, ಕೆಳಗಡೆ ನೋಡಿ ಸ್ವಲ್ಪ. ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದಕ್ಕೂ ಹಿಂದೆ ನೋಡೋದಿಲ್ಲ. ನಾನು ಏನಿದ್ರು ಮುಂದೆ ಮಾತ್ರ ನೋಡೋದು. ಹಿಂದೆ ನೋಡೋದಕ್ಕೆ ಹೇಳ್ತಾ ಇಲ್ಲ ನಾನು. ಕೆಳಗೆ ಕೆಳಗೆ ನೋಡಿ, ಕೆಳಗೆ ಹೇಳ್ತಾ ಇದ್ದೀನಿ. ಕೆಳಗೆ ಕೆಳಗೆ. ಅಯ್ಯೋ ಅಯ್ಯೋ, ಮೊದಲೇ ಯಾಕೆ ಹೇಳಲಿಲ್ಲ ನನಗೆ?
ಸಿಂಗ್ ಸರ್, ನೀವು ಇಲ್ಲೇ ಇರಿ, ಇಲ್ಲಿಂದ ಅಳ್ಳಾಡ್ಲುಬೇಡಿ. ಹೌದು ಶಿವ, ಹೌದು ಹೌದು ಹೌದು, ನನ್ನಿಂದ ತಪ್ಪಾಗಿ ಹೋಯ್ತು. ಈಗ ನೀವೆಲ್ಲರೂ ಇಲ್ಲೇ ಇರಿ, ನಾನು ಹೋಗ್ತಾ ಇದ್ದೀನಿ. ಟೈಗರ್ ಪ್ಯಾಂಥಮ್, ನಾನು ಲ್ಯಾಬ್ನಲ್ಲಿ ವೈರ್ನೆಲ್ಲ ಕಟ್ ಮಾಡಿ ಅಂತ ಹೇಳಿದ್ದೆ, ಯಾಕೆ ಮಾಡಲಿಲ್ಲ ನೀವು? ಬಾಸ್, ನಾವು ಲ್ಯಾಬ್ ಅಲ್ಲಿ ಆಚೆನೇ ಇದ್ದೀವಿ, ಆದ್ರೆ ಆ ಸೈಂಟಿಸ್ಟ್ ವಾಪಸ್ ಬಂದ್ಬಿಟ್ಟಿದ್ದಾನೆ. ಏನ್ ಮಾಡೋದು? ಅವನು ಕುಂಗ್ಫು ಎಕ್ಸ್ಪರ್ಟ್. ಮ್ಯಾಡ್ ಮ್ಯಾಂಡೋಸಾ ಮ್ಯಾಡ್ ಆಗ್ಬಿಟ್ರೆ ನಿಮ್ಮ ಲೈಫನ್ನ ಸ್ಯಾಡ್ ಮಾಡ್ಬಿಡ್ತೀನಿ. ಹೋಗಿ ವೈರ್ನೆಲ್ಲ ಕಟ್ ಮಾಡ್ಬಿಡಿ. ಓಕೆ ಬಾಸ್. ಇವನಿಷ್ಟು ಸ್ಪೀಡಾಗಿ ಬಿಡ್ತಿದ್ದ ನನ್ನ. ಇವನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಇವಾಗ ಇದನ್ನ ತೆಗಿತೀನಿ. ಅಯ್ಯೋ, ಇದೇನಿದು? ಡಿಸ್ಕನೆಕ್ಟ್ ಆಗೋಯ್ತಾ? ಅದೇಗಾಯ್ತು? ನೋಡ್ತೀನಿ ಇದು. ಅಯ್ಯೋ, ಈ ಪ್ಲಗ್ ಹೊರಗಡೆ ಹೇಗೆ ಬಂತು? ಅಯ್ಯೋ, ಇಲ್ಲೇನು ನಡೀತಾ ಇದೆ? ಈಗ ಯಾರು ನನ್ನ ಹತ್ರ ಒದೆ ತಿನ್ಬೇಕು? ಅರೆ, ನಮ್ಗೆ ವೈರ್ ಕೀಳೋದಕ್ಕೆ ಆರ್ಡರ್ ಸಿಕ್ಕಿತ್ತು, ನಾವು ಮಾಡಿದ್ವಿ. ಈಗ ಓಡೋಗಳಲ್ಲಿದ್ದ ಇವನು ಹೊಡೆಯೋದಕ್ಕೆ ಮುಂಚೆನೆ. ಶಿವ, ನಿನ್ಗೇನೂ ಆಗಿಲ್ಲ ತಾನೆ? ಹಾ, ನನ್ಗೇನು ಆಗಿಲ್ಲ. ಏನಾಗಿತ್ತು ನನ್ಗೆ? ಮ್ಯಾಡ್ ಮ್ಯಾಂಡೋಸಾ ಜನಗಳು ನನ್ನ ಲ್ಯಾಬ್ ಒಳಗಡೆ ಬಂದಿದ್ರು ಮತ್ತೆ ನಿನ್ನ ಪ್ಲಗ್ ಅನ್ನ ತೆಗೆದು ಹಾಕ್ಬಿಟ್ಟಿದ್ರು. ಅದರಿಂದ ನಿನಗೆ ಪ್ರಜ್ಞೆ ತಪ್ಪು ಹೋಗಿತ್ತು. ಈಗ ನಾನು ಅವರನ್ನ ಓಡಿಸ್ಬಿಟ್ಟಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೀವು ತಾತನ್ನ ನಿಮ್ಮ ಲ್ಯಾಬ್ ಕರ್ಕೊಳ್ಳಿ. ಮುಂದೆ ಅವರು ನಿಮ್ಗೆ ತುಂಬಾನೇ ಸಹಾಯಕ್ಕೆ ಬರ್ತಾರೆ. ಹಾ ಸರಿ, ನಾನು ಅವರನ್ನ ಕರಿತೀನಿ. ಗೆಳೆಯರೇ, ನಾನು ಮ್ಯಾಡ್ ಮ್ಯಾಂಡೋಸಾ ಹಿಂದೆ ಹೋಗಿ ಅವರನ್ನ ತಡಿತೀನಿ. ನೀವು ನನ್ನ ಹಿಂದೆ ಬಂದ್ಬಿಡಿ. ಸರ್ದಾರ್ ಪ್ರಿನ್ಸ್, ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ತುಂಬಾ ಹೆಲ್ಪ್ ಬೇಕು ನಿಮ್ಮಿಂದ ನಮಗೆ. ಹಾ, ಏನು ತೊಂದರೆ ಇಲ್ಲ ಶಿವ, ನಾವು ನಿನ್ ಹಿಂದೆನೇ ಇರ್ತೀವಿ. ನಿನಗೇನೇ ತೊಂದರೆ ಆದ್ರೂ ನಾವು ನೋಡ್ಕೋತೀವಿ.
ಪ್ಲೂನೋಟೋರಿಯಂ ಫೌಂಟೇನು ಎಲ್ಲಿದೆಯೋಲೇ? ಆ ಬೆಟ್ಟದ ಹಿಂದೆ. ಎಸ್ ಎಸ್, ಮೌಂಟೇನ್ ಆಫ್ ಪ್ಲೂನೋಟೋರಿಯಂ ಸಿಕ್ಬಿಡ್ತು. ನಿಮ್ಗೇನು ಅಕ್ಕಲ್ ಸಿಕ್ಬಿಡ್ತು, ನಾನೇನು ಹೋಗ್ಲಾ? ಹೌದು, ನೀನೀಗ ಹೋಗಬಹುದು. ಹೋಗು ಇಲ್ಲಿಂದ. ಧನ್ಯವಾದ. ಒಳ್ಳೇದಾಯ್ತು, ನಾನ್ ತಪ್ಪಿಸ್ಕೊಂಡ್ಬಿಟ್ಟೆ. ಯಾರು ಹೆದರ್ಕೋತಾರೋ? ಅಯ್ಯಯ್ಯೋ ಅಂದ್ಕೋ ಅವ್ರು ಓಡ್ ಹೋದ್ರು ಅಂತ. ಈಗ ಬನ್ನಿ, ಕಲ್ಲುಗಳನ್ನೆಲ್ಲ ಎತ್ಕೊಳ್ಳೋಣ. ವಾ, ಏನ್ ಅದ್ಭುತ! ಕೆಲಸ ಶುರು ಮಾಡೋಣ. ಬೇಗ 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 ಬೇಗ, ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಕಲ್ಲುಗಳನ್ನ ನಿಮ್ಮ ಬ್ಯಾಗಲ್ಲಿ ತುಂಬಿಕೊಳ್ಳಿ. ಈಗ ಪ್ರಪಂಚದ ಯಾವುದೇ ಶಕ್ತಿ ನನ್ನನ್ನ ಇಲ್ಲಿ ತಡೆಯೋದಕ್ಕಾಗೋದಿಲ್ಲ. ಸಿಕ್ಬಿಡ್ತು ಕಲ್ಲು. ಬಾಸ್ ಇದು ತಗೊಳ್ಳಿ, ಕಲ್ ಸಿಕ್ತು, ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಾಸ್, ನೀವ್ ಈ ಕಲ್ಲ ಸರಿಯಾಗಿ ಚೆಕ್ ಮಾಡ್ಕೊಂಬಿಡಿ, ಆಮೇಲೆ ಅದು ಬೇರೆ ಕಲ್ಲಾಗ್ಬಿಟ್ರೆ. ಯುವರ್ ರೈಟ್ ಗಿರ್ಗಿಟ್ಲಾಲ್, ನೋಡೋಣ. ಈ ಕಲ್ಲು ಬ್ಲಾಸ್ಟ್ ಆಗ್ಲಿಲ್ಲ, ಬೇರೆ ಕಲ್ಲನ್ನ ತಗೊಂಡ್ ಬಾ, ಹೋಗೋ. ಬಾಸ್ ನನ್ ಕಲ್ ತಗೊಳ್ಳಿ ಬಾಸ್, ಅದ್ ಹೇಗಿದೆ ನೋಡಿ. ಅಯ್ಯೋ, ಇದು ಬ್ಲಾಸ್ಟ್ ಆಗ್ಲಿಲ್ಲ, ಬೇರೆ ತಗೊಂಡ್ ಬಾ, ಹೋಗೋ. ನನ್ ಕಲ್ ನೋಡಿ ಸರ್. ಇದು ಅಲ್ಲ ಬಾಸ್, ನನ್ ಕಲ್ ತಗೊಳ್ಳಿ. ಇದು ಅಲ್ಲ ಕಣ, ಇದು ಅಲ್ಲ. ಹೋಗಿ ಬೇಗ ತಗೊಂಡ್ ಬನ್ನಿ ಬೇರೆದು. ಹೋಗಿ, ಏನಾಗ್ತಿದೆ ಇಲ್ಲಿ? ನನಗಂತೂ ಸಾಕಾಗ್ಬಿಟ್ಟಿದೆ. ಹೋಗಿ ನೋಡಿ. ನೀನಿಲ್ಲ ಏನ್ ಮಾಡ್ತಾ ಇದೀಯಾ? ಹೋಗಿ ಕಲ್ಲುಗಳನ್ನ ಹುಡುಕು. ಬಾಸ್ ನನ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡೋದಿಲ್ಲ, ಯಾವಾಗ್ಲೂ ಬೈತಾನೆ ಇರ್ತಾರೆ. ಇದ್ಯಾವ ಕಲ್ಲು? ಇದಲ್ಲ. ಅಯ್ಯೋ ಗಿರ್ಗಿಟ್ ಲಾಲ್, ಇಲ್ಲ, ನಾನೇನು ಎಸ್ತಿಲ್ಲ ಬಾಸ್, ನನಗ್ ಬೈಬೇಡಿ. ಅಯ್ಯೋ ಗಿರ್ಗಿಟ್ ಲಾಲ್, ನಿನಗೆ ಯಾರು ಹೊಡಿತಾರೆ? ನೀನ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಹೊರಗಡೆ ಬಾ. ಬಂದ್ಬಿಟ್ಟೆ ಬಾಸ್. ಇವಾಗ ಕೇಳಿ, ಏನ್ ಕೇಳ್ಬೇಕು ನಿಮ್ಗೆ? ಯಾವ ಕಲ್ ಬಿಸಾಕಿದ್ದು? ಯಾವ್ದು ಬಿಸಾಕಿದ್ದು? ಕೆಂಪು ಕಲ್ಲ? ಬೇಗ ತಗೊಂಡ್ ಬಾ, ಅದನ್ನ ತಗೊಂಡ್ ಬಾ. ತಗೊಳ್ಳಿ ಬಾಸ್, ಕೆಂಪು ಕಲ್ಲು. ಎಸ್ 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 ಎಸ್, ಆ ಕೆಂಪು ಕಲ್ಲುಗಳೇನೆ ಪ್ಲೂನೋಟೋರಿಯಂ ಕಲ್ಲುಗಳು. ಬೇಗ ಇಲ್ಲಿ ನೋಡಿ, ಎಲ್ಲ ಕೆಂಪು ಕಲ್ಲುಗಳನ್ನ ತಗೊಂಡು ಇಲ್ಲಿಗೆ ಬನ್ನಿ. ಬಾಸ್, ನನಗನ್ಸುತ್ತೆ ಭೂಕಂಪ ಬರ್ತಿದೆ ಅಂತ. ಇಲ್ಲ ಇಲ್ಲ, ಯಾವುದೋ ಬೆಟ್ಟನೇ ನಿಂತ್ಕೋತಾ ಇದೆ ಅನ್ಸುತ್ತೆ. ಇದು ಅದೇ ಜಾಯಿಂಟು. ಇದರ ಸ್ಟ್ಯಾಚ್ಯೂ ಬ್ಲೀಚ್ ನಲ್ಲಿ ಇದೆ. ನಾನು ಇದನ್ನ ಚಿಕ್ಕದು ಮಾಡಿಬಿಟ್ಟು ಹಿಡ್ಕೊಂಡ್ ಬಿಡ್ತೀನಿ. ಇದನ್ನು ನಾನು ನಗರಕ್ಕೆ ತಗೊಂಡು ಹೋಗ್ತೀನಿ, ಮತ್ತೆ ನಾನು ಎಲ್ಲರಿಗಿಂತ ಶ್ರೀಮಂತ ವ್ಯಕ್ತಿ ಆಗ್ಬಿಡ್ತೀನಿ. ಅಯ್ಯಯ್ಯೋ, ಇಲ್ಲ 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 ಇಲ್ಲ, ನಾವು ಸರೆಂಡರ್ ಆಗ್ಬಿಡ್ತೀವಿ. ಓ, ಇದಕ್ಕೆ ನಾನು ಈಗಲೇ ಬುದ್ಧಿ ಕಲಿಸ್ತೀನಿ. ಅಯ್ಯೋ, ನನ್ನ ಬಂದೂಕ್ ಎಲ್ಲಿ ಹೋಯ್ತೋ? ಬಾಸ್, ಇಲ್ಲಿಂದ ಓಡೋದೇ ಒಳ್ಳೇದು ಅನ್ಸುತ್ತೆ. ಓಡಿ. ಇದರಿಂದ ನಾವು ಓಡ್ ಹೋಗೋದಕ್ಕಾಗೋದಿಲ್ಲ. ನಮಗೆ ಎಷ್ಟು ಕಲ್ಲು ಸಿಕ್ಕಿದೆಯೋ ಅದರಿಂದನೇ ನಾವು ಶ್ರೀಮಂತರಾಗ್ಬಿಡಬಹುದು. ಏನಂತೀಯ ಟೈಗರ್? ನಮ್ಮನ್ನ ಇಲ್ಲಿಂದ ಕರ್ಕೊಂಡ್ಬಿಡು ಬೇಗ, ಆದಷ್ಟು ಬೇಗ ರಿಮೋಟ್ನ ಆನ್ ಮಾಡು. ಬಾಸ್, ರಿಮೋಟ್ ಅಂತೂ ನಮ್ಮ ಹತ್ರ
ಜೇಬಲ್ಲಿದೆ. ಅಯ್ಯೋ ಟೈಗರು, ತಿಂದ ಮಾತಾಡೋಂತ ಸಮಯ ಅಲ್ಲ ಕಣೋ. ರಿಮೋಟ್ನ ಆನ್ ಮಾಡು. ಬಾಸ್ ಇಷ್ಟು ಬೇಗ ಯಾಕೆ ಬಾಸ್? ನಾವ್ ಇವಾಗ ತಾನೇ ಕುಂಫು ಎಕ್ಸ್ಪರ್ಟ್ ಕಡೆಯಿಂದ ಚೆನ್ನಾಗಿ ಒದೆಗಳನ್ನ ತಿಂದ್ವಿ. ಅದಕ್ಕೆ ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಅಂತ ಒಂದ್ ಸಣ್ಣ ಬ್ರೇಕ್ ತಗೊಂಡಿದೀವಿ ಬಾಸ್. ಆಮೇಲೆ ಕೆಲಸ ಮಾಡ್ತೀವಿ. ಓ ಅಯ್ಯೋ, ಈ ಒಬ್ಬ ದೈತ್ಯನು ಕಡಿಮೆ ಇದ್ನಲ್ಲಪ್ಪ, ಈಗ ಶಿವನು ಬಂದ್ಬಿಟ್ಟ. ಇವನಂತೂ ನಮ್ಮನ್ನು ಬಿಡೋದೇ ಇಲ್ಲ ಅನ್ಸುತ್ತೆ. ಸರಿ, ಈಗ ಕೇಳಿಲಿ, ನಮ್ಮ ಟೆಂಟು ಇಲ್ಲಿಂದ ತುಂಬಾನೇ ದೂರ ಇದೆ. ಅಷ್ಟು ಟೈಮ್ ಇಲ್ಲ ನಮಗೆ. ಎಲ್ಲಿಂದನಾದ್ರೂ ಒಂದಷ್ಟು ಜನನ್ನ ತಗೊಂಡು ಬಾ. ಆ ಸೈಂಟಿಸ್ಟ್ನ ಒಂದ್ ಸ್ವಲ್ಪ ಫೈಟಲ್ಲಿ ಬಿಸಿ ಮಾಡು. ನೀನು ಏನ್ ಮಾಡ್ಬೇಕು ಅಂದ್ರೆ ಅವನ ಜೊತೆ ಸೇರ್ಕೊಂಡು ಎಲ್ಲ ವೈರ್ಗಳನ್ನ ಕಟ್ ಮಾಡು, ಬ್ಲಾಸ್ಟ್ ಮಾಡ್ಬಿಡು. ಮತ್ತೆ ಸರಿ ಮಾಡಕ್ ಆಗ್ಲೇಬಾರ್ದು. ಆದಷ್ಟು ಬೇಗ ಮೊದಲು ಶಿವನ್ ವೈರ್ನ ಕಟ್ ಮಾಡು. ಅವಾಗ್ಲಾದ್ರೂ ನಮ್ಮ ಹಿಂದೆ ಬಿಡ್ತಾನ ನೋಡೇ ಬಿಡೋಣ. ಬೇಗ ಬೇಗ ಹೋಗಿ. ಇದು ಅದೇ ದೈತ್ಯ. ಹಾ, ನಾನು ವಿಲೇಜ್ ಅಲ್ಲಿ ಕಲಾಕೃತಿ ನೋಡಿದ್ದ ದೈತ್ಯನೇ. ಇದು ಹೇಗೆ ಎದ್ಬಿಟ್ಟಿದೆ? ಹೆಲೋ ಹೆಲೋ ಹೆಲೋ, ನಾನ್ ನಿಮ್ಮ ಗೆಳೆಯ. ಹಾ, ಹೆಲೋ ಹೆಲೋ ಹೆಲೋ, ಐ ಆಮ್ ಅ ಫ್ರೆಂಡ್, ನಿಮ್ಮ ಗೆಳೆಯ. ವೈರ್ ಕಟ್ ಮಾಡೋ ಮೊದಲು ಹಾಡು ಕೇಳಿ. ಈ ಸೈಂಟಿಸ್ಟ್ ಮೂತಿ ಯಾವಾಗ ಚೇಂಜ್ ಆಯ್ತು? ಬನ್ನಿ ಬನ್ನಿ, ನಿಮ್ಗೆ ಒಂದು ಒಳ್ಳೆ ಹಾಡನ್ನ ಹಾಡ್ತೀನಿ, ಆಗ ಎಲ್ಲ ಸರಿ ಹೋಗುತ್ತೆ. ಸಂಗೀತ ಕೇಳೋದಕ್ ಬಂದಿಲ್ಲ, ಬೇಗ ವೈರ್ ಕೀಳು. ಕೈ ಹಾಕಿದ್ರೆ ಬೂದಿ ಮಾಡ್ಬಿಡ್ತೀನಿ. ಸೈಂಟಿಸ್ಟ್ ಮತ್ತೆ ಬಂದ್ಬಿಟ್ಟ. ಬನ್ನಿ ನಾನಾಜಿ, ಅವ್ರಿಗೆ ಪಾಠ ಕಲ್ಸೋಣ. ನಮ್ ಗೆಳೆಯ ಪ್ರಾಬ್ಲಮ್ ಅಲ್ಲಿದ್ದಾನೆ, ಬನ್ನಿ ಹೋಗಿ ಅವನ್ನ ಹೆಲ್ಪ್ ಮಾಡೋಣ. ಏಯ್ ನಿಂತ್ಕೊಳ್ಳಿ ನೀವಿಬ್ರು. ಬನ್ನಿ, ತಾತ ಒಬ್ರೇ ಇದ್ದಾರೆ, ಇವ್ರಿಗೆ ಒಳ್ಳೆ ಪಾಠ ಕಲ್ಸೋಣ. ಇದೆಂತ ಆಯುಧ ತಗೊಂಬಂದಿದ್ದಾನೆ ಅವನು. ನಿಮ್ಗಳ ಜೊತೆ ಜಗಳ ಆಡೋದಕ್ಕೆ ನನಗೆ ಇನ್ನೊಂದು ಹೆಲ್ಪಿಂಗ್ ಹ್ಯಾಂಡು ಬೇಕಾಗಿತ್ತು. ಅದಕ್ಕೆ ಶಿವ ಅವ್ರ ತಾತವ್ರನ್ನ ಕರ್ಸ್ಕೊಂಡೆ. ಈಗ ಇವರು ನಮ್ಮೆಲ್ರಿಗೂ ಮನೋರಂಜನೆ ಮಾಡ್ತಾರೆ. ಮನೋರಂಜನೆ ನಾವು ನಿಮ್ದು ಮಾಡ್ತೀವಿ. ಬನ್ನಿ ಗೆಳೆಯರೇ, ಬಿಡಬೇಡಿ ಇವ್ರನ್ನ. ಆ ದೈತ್ಯ ಎದ್ಬಿಟ್ಟಿದ್ದಾನೆ. ಈಗ ಅವನ್ನ ಶಾಂತಿ ಮಾಡೋದು ತುಂಬಾನೇ ಕಷ್ಟ. ಇವರಿಬ್ರು ಫೈಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಇವಾಗ ನನ್ನ ವಯರ್ ತೆಗೆಯೋದ್ರಿಂದ ಯಾರು ನಿಲ್ಸಕ್ಕಾಗೋದಿಲ್ಲ. ವೆರಿ ಗುಡ್, ವೆರಿ ಗುಡ್ ಟೈಗರ್ ಪಂಟರ್. ಶಿವನ್ ಕತೆ ಈಗ ಮುಗಿದು ಹೋಗುತ್ತೆ. ಅರೆ, ಈಗ ಏನ್ ಮಾಡೋದು? ಸಾಯಿಸ್ಬಿಡುತ್ತೆ. ನಾವೇನಾದ್ರೂ ಮಾಡ್ಬೇಕು ಈಗ. ಮತ್ತೆ ಇವರನ್ನ ತೆಗೆದ್ಬಿಟ್ರಾ? ಹಿಡ್ಕೊಂಡ್ಬಿಟ್ಟೆ. ಈಗೇನ್ ಮಾಡ್ತೀಯಾ? ತಗೋ. ಅರೆ, ಈ ದೈತ್ಯ ಶಿವನ್ ಹಿಂದೆನೆ ಬಿದ್ದಿದೆ. ಈಗ ಶಿವ ಏನ್ ಮಾಡ್ಬೋದು? ಶ್ರಿಂಕಿಂಗ್ ಗನ್. ಶಿವ, ಶಿವ ಕೇಳು, ಶ್ರಿಂಕಿಂಗ್ ಗನ್ ಅಲ್ಲೇ ಬಿದ್ದಿದೆ, ತಗೋ, ಯೂಸ್ ಮಾಡು. ಓಕೆ ರೇವಾ, ಥ್ಯಾಂಕ್ ಯು.
ರೇವಾ ಗನ್ ಸಿಕ್ಬಿಟ್ಟು ಈಗಲೇ ಈ ಜಾಯಿಂಟ್ನ ಚಿಕ್ಕದ್ ಮಾಡ್ತೀನಿ. ಗನ್ ಸಿಕ್ಬಿಟ್ಟು ನನಗೆ ಗನ್ ಸಿಕ್ಕಿಬಿಡ್ತು. ಅಯ್ಯೋ ಇವನು ಗನ್ ಸಿಕ್ಬಿಡ್ತಾ. ಅದೃಷ್ಟ ನನ್ನ ಕೈಯಲ್ಲೇ ಇದೆ, ಮತ್ತೆ ಬಂದೂಕು ನನ್ನ ಕೈಯಲ್ಲೇ ಇದೆ. ಈಗ ಬಂದೂಕ್ ಚಲಾಯಿಸ್ಬೇಕು ಅಷ್ಟೇ. ಏ ಜಾಯಿಂಟ್ ನ ಮಗು, ಸುಮ್ನೆ ಶಿವನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ನಿನ್ನ ನಾನು ಸುಮ್ನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್ ಹುಷಾರು, ಇಲ್ಲ ಅಂದ್ರೆ ನನ್ ಮೇಲೆ ಫೈರ್ ಮಾಡ್ಬಿಡ್ತೀರಾ. ಇಲ್ಲ ಶಿವ, ನಾನ್ ನಿನ್ ಮೇಲೆ ಫೈರ್ ಮಾಡೋದಿಲ್ಲ, ಈ ಜಾಯಿಂಟ್ ಮೇಲೆ ಫೈರ್ ಮಾಡ್ತೀನಿ. ಥ್ಯಾಂಕ್ ಯು ಲಡ್ಡು ಸಿಂಗ್ ಸರ್. ವೆಲ್ಕಮ್ ಶಿವ. ಅಯ್ಯೋ, ಈ ಗನ್ಗೆ ಏನಾಗಿದೆ? ಈ ಆಟೋಮೆಟಿಕ್ ಗನ್ ಕೆಲಸನೇ ಮಾಡ್ತಿಲ್ವಲ್ಲ. ಬಂದು ಕೆಟ್ಟೋಗಿದೆ ಅನ್ಸುತ್ತೆ. ಅಯ್ಯೋ, ಯಾವ ಬಟನ್ ಒತ್ತಬೇಕು? ಅಯ್ಯೋ, ಕೆಲಸ ಮಾಡ್ಬಿಡ್ತು ಈ ಗನ್ನು. ಬೇಗ ಓಡಿ, ಇಲ್ಲಾಂದ್ರೆ ನಾವು ಸಣ್ಣಗಾಗ್ಬಿಡ್ತೀವಿ ಅನ್ಸುತ್ತೆ. ಮತ್ತೆ ದೊಡ್ಡವರಾಗ್ಬಿಟ್ವಿ. ಏನಿದು? ಕಾಪಾಡಿ. ಏನಾಗ್ತಾ ಇದೆ? ಅಯ್ಯೋ ಅಯ್ಯೋ, ಕಟ್ಟು ಬರ್ತಿಲ್ಲ. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನಾ? ಅಯ್ಯೋ ಅಯ್ಯೋ, ಗನ್ ಸರಿಯಾಗ್ಬಿಡ್ತು. ಅಯ್ಯೋ, ಇವರಲ್ಲಿ ಎಲ್ಲಿ ಹೋದ್ರು? ಯಾರು ಕಾಣಿಸ್ತಾ ಇಲ್ವಲ್ಲ. ಶಿವ ಶಿವ, ನೀನ್ ಎಲ್ಲಿದೀಯಾ? ಅಯ್ಯೋ, ಮತ್ತೆ ಶುರು ಆಗ್ಬಿಡ್ತಲ್ಲಪ್ಪ, ಕಂಟ್ರೋಲಿ ಸಿಗ್ತಿಲ್ಲ. ಅಯ್ಯೋ, ಏನೇನ್ ಗನ್ಗಳನ್ನ ಮಾಡ್ತಾರೋ, ಸ್ಟಾರ್ಟ್ ಆದ್ರೆ ಸ್ಟಾಪೇ ಆಗ್ತಾ ಇಲ್ಲ. ಅಯ್ಯೋ, ಏನ್ ಮಾಡ್ಲಿ ನಾನು? ಅಯ್ಯೋ 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 ಅಯ್ಯೋ, ಯಾರಾದ್ರೂ ಈ ಗನ್ನ ಹಿಡ್ಕೊಳ್ಳಿ. ಅಯ್ಯೋ ಈಗ ಬರುತ್ತೆ ಮಜಾ. ಅಂಕಲ್, ಗನ್ ತಗೊಂಡು ಎಲ್ಲಿ ಹೋಗ್ತಿದ್ದೀರಾ? ಇಲ್ಲೇ ಕೊಡಿ ಗನ್ನ. ನೀನು ಕೊಡೋದಿಲ್ಲ. ಕೊಡಲ್ಲ ಕೊಡಲ್ಲ. ಅಯ್ಯೋ, ಏನ್ ಮಾಡ್ತಾ ಇದ್ರ ನೀವು? ಅಯ್ಯೋ, ಸ್ವಲ್ಪ ನೋಡ್ಕೊಂಡು ಹೊಡೆದಾಡ್ಕೊಳ್ಳಿ, ಇಲ್ಲಾಂದ್ರೆ ನನಗಾಗುತ್ತೆ. ಅಯ್ಯೋ ಶಿವ, ಮತ್ತೆ ನಾನ್ ಚಿಕ್ಕವನಾಗ್ಬಿಟ್ಟೆ. ನನ್ ಕೆಲ್ಸ ಖಂಡಿತ ಹೋಗ್ಬಿಡುತ್ತೆ. ನಾನ್ ಮತ್ತೆ ದೊಡ್ಡವನಾಗ್ಬಿಟ್ಟೆ. ನಾನ್ ಉಳ್ಕೊಂಡ್ಬಿಟ್ಟೆ. ಅಯ್ಯೋ, ನಾನ್ ಮತ್ತೆ ಚಿಕ್ಕವನಾಗ್ಬಿಟ್ಟೆ. ನನ್ ಕೆಲ್ಸ ಖಂಡಿತ ಹೋಗುತ್ತೆ. ನನ್ನಂತ ಗಂಡು ಯಾರಿಲ್ಲ. ಅಯ್ಯೋ, ಮತ್ತೆ ಚಿಕ್ಕವನಾಗ್ಬಿಟ್ಟೆ. ಅಯ್ಯೋ, ಏನ್ ಮಾಡ್ಲಿ? ನಿಮ್ಮಿಬ್ಬರಿಗೂ ಬೇರೆ ಕೆಲಸ ಇಲ್ವಾ? ನಾನು ಒಂದ್ಸರಿ ಚಿಕ್ಕವನನ್ನ ಮಾಡ್ತೀರಿ, ಮತ್ತೆ ದೊಡ್ಡವನನ್ನಾಗಿ ಮಾಡ್ತೀರಿ. ಒಂದ್ಸಲ ಚಿಕ್ಕವನನ್ನಾಗಿ ಮಾಡ್ತೀರಿ, ಮತ್ತೆ ದೊಡ್ಡವನನ್ನಾಗಿ ಮಾಡ್ತೀರಿ. ಏನಾದ್ರೂ ಒಂದು ಮಾಡಿ, ನಾನ್ ನಿಮ್ಮ ಹತ್ರ ಮಾತಾಡಲ್ಲ, ಹೋಗಿ. ಸಾರಿ ಲಡ್ಡು ಸಿಂಗ್ ಸರ್. ಈಗ ಹೇಗೆ? ಥ್ಯಾಂಕ್ ಯು ಶಿವ. ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಮೊದಲು ಗನ್ ಹಿಡ್ಕೊಳ್ಳೋದು ಕಲ್ತ್ಕೊಳ್ಳಿ.
ಅಯ್ಯೋ ಅಯ್ಯೋ ಹೋಲ್ಡ್ ಆನ್ ಶಿವ, ಈಗ ಇವನ್ಗೆ ಬುದ್ಧಿ ಕಲಿಸ್ತೀನಿ ನಾನು. ಹೇ, ನಮ್ಮ ಊರು ರಾಕ್ಷಸರಿಂದ ಮುಕ್ತವಾಗೋಯ್ತು. ಹೇ ಹೇ. ಥ್ಯಾಂಕ್ಸ್ ರೇವಾ. ಗಿರ್ಗಿಟ್ಲಾಲ್, ಇಲ್ಲಿಂದ ಓಡ್ ಹೋಗ್ಬೇಕು. ಇಡ್ಲಿ ದೋಸೆ ತಿಂತ. ನಿಮ್ಮನ್ನೆಲ್ಲ ಏನ್ ಮಾಡ್ಲಿ? ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬಿಟ್ಟು ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡೆ. ಅರೆಸ್ಟ್ ಮಾಡಿ. ಹಲೋ ಹಲೋ, ಸೈಂಟಿಸ್ಟ್ ಸೇನಾಚಾರ್ಯ ಸರ್, ನಮ್ಮನ್ನ ಇಲ್ಲಿಂದ ವಾಪಸ್ ಕರ್ಕೊಳ್ಳಿ. ಸೇನಾಚಾರಿ ಅವರೇ, ಪೊಲೀಸ್ ಇಲಾಖೆಯವರು ಯಾವಾಗ್ಲೂ ತಯಾರಾಗೇ ಇರ್ತಾರೆ, ಗೊತ್ತಾಯ್ತಾ? ಡೋಂಟ್ ವರಿ, ಇವರ ವ್ಯಕ್ತಿಗಳು ನನ್ನ ಹ್ಯಾಂಡ್ ಓವರ್ ಇದ್ದಾರೆ. ನಾನು ಪೊಲೀಸ್ನ ಕರ್ಕೊಂಡು ಬರ್ತೀನಿ. ತುಂಬಾ ಒಳ್ಳೇದು ಶಿವ, ತುಂಬಾನೇ ಅದ್ಭುತ. ನೀನು ಸಾಹಸಿ ಹುಡುಗ. ಸರಿ ಸರ್ದಾರ್ ಮತ್ತೆ ಪ್ರಿನ್ಸ್ ರೂಮಿ, ನಾವು ಹೊರಡ್ತಾ ಇದೀವಿ. ಮತ್ತೆ ವಾದ ಮಾಡ್ತೀವಿ ಮತ್ತೆ ಇಲ್ಲಿ ಯಾರು ಬರೋದಿಲ್ಲ ಅಂತ, ಯಾಕಂದ್ರೆ ನಾವು ಮಷೀನ್ ಡಿಸ್ಟ್ರಾಯ್ ಮಾಡ್ಬಿಡ್ತೀವಿ. ಸರಿ ಶಿವ, ನೀನು ತುಂಬಾ ಒಳ್ಳೆ ಮನಸ್ಸಿರುವಂತ ವ್ಯಕ್ತಿ. ಇವ್ರನ್ನೆಲ್ಲ ಕರ್ಕೊಂಡು ಹೋಗು. ನೀವೆಲ್ಲ ಹೋಗಿ, ಆದ್ರೆ ನಿಮ್ಮ ನೆನಪು ನನ್ನ ಜೊತೆನೇ ಇರುತ್ತೆ. ಬಾ ಯುವರಾಜ, ನಿನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನಾನು ಕೂಡ ನಿಮ್ಮೆಲ್ಲರ ಫ್ರೆಂಡ್ಶಿಪ್ ನ ಯಾವತ್ತೂ ಮರೆಯೋದಿಲ್ಲ. ಹಲೋ ಹಲೋ, ಸೈಂಟಿಸ್ಟ್ ಸೇನಾಚಾರ್ಯ ಸರ್, ನಮ್ಮನ್ನೀಗ ಇಲ್ಲಿಂದ ವಾಪಸ್ ಕರ್ಕೊಳ್ಳಿ. ನಿನಗೆ ಒಳ್ಳೇದಾಗ್ಲಿ ಶಿವ. ಲಡ್ಡು ಸಿಂಗ್ ಅವರೇ, ಇಲ್ಲಿದಾರ್ ನೋಡಿ ನಿಮ್ಮ ಖೈದಿಗಳು. ಯು ಆಲ್ ಆರ್ ಅಂಡರ್ ಅರೆಸ್ಟ್. ಪ್ಲೂನೋಟೋರಿಯಾದಲ್ಲಿ ಬಹಳ ಓಡಾಡ್ಕೊಂಡು ಬಂದಿದ್ದೀರಾ, ಅದಕ್ಕೆ ಈಗ ನಡೀರಿ ನನ್ ಜೊತೆಗೆ. ಜೈಲಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ನನ್ ತಂದೂರಿ ಮಾಡೋ ಕೋಲು ನಿಮ್ಮನ್ ಸ್ವಾಗತಿಸೋದಕ್ಕೆ ಕಾಯ್ತಾ ಇದೆ. ನಡೀರಿ ನಡೀರಿ. ಕೈದಿ ಆಗ್ಬೇಕಾ? ಒಂದ್ ನಿಮಿಷ. ಅಯ್ಯೋ, ಇವನ್ನ ನಾನು ಏನು ಮಾಡ್ಲಿ? ಕೈದಿ ಆಗ್ಬೇಕಾ? ರಾಜ ಆಗ್ಬೇಕಾ? ಕರೋಡ್ಪತಿ ಆಗ್ಬೇಕೇನೋ? ಗಿರ್ಗಿಟ್ಲಾಲ್, ನೀನೀಗ ನಾರ್ಮಲ್ ಆಗ್ಬಿಡು. ನಾರ್ಮಲ್ ಆಗ್ಬೇಕಾ? ಸರಿ, ನಾರ್ಮಲ್ ಆಗ್ಬಿಟ್ಟೆ. ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನು ಈ ಪ್ರಪಂಚ ಹಾಳಾಗೋದನ್ನ ತಡೆದಿದ್ದೀಯ. ನಾನು ಈಗ್ಲೇ ಈ ಮಿಷಿನ್ ಎಲ್ಲ ಡೆಸ್ಟ್ರಾಯ್ ಮಾಡ್ಬಿಡ್ತೀನಿ. ಆದ್ರೆ ಲಡ್ಡು ಸಿಂಗ್ ಅವರೇ, ನಾನು ಅದಕ್ಕಿಂತ ಮುಂಚೆ ಏನೋ ಒಂದನ್ನ ಡೆಸ್ಟ್ರಾಯ್ ಮಾಡ್ಬೇಕಿದೆ. ವಿತ್ ಯೋರ್ ಪರ್ಮಿಷನ್. ಯಾಕಾಗ್ಬಾರ್ದು? ಆದ್ರೆ ಯಾಕೆ? ಏನಪ್ಪ ಇವಾಗ ನಮ್ಮನೆ ಚಟ್ನಿ ಮಾಡ್ಬೇಕು ಅಂತಿದ್ಯಾ? ಇಡ್ಲಿ ದೋಸೆ Watch India's largest kids library only on Jio Hotstar. Download the app now.